ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಪಸ್ಥಿತರಾದಂಥ ಎಲ್ಲ ಶರಣು ಬಂಧುಗಳಿಗೂ ಶರಣು ಶರಣ. ಇದು ನಮ್ಮ 655ನೇದು ಬಸವಜ್ಯೋತಿ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಸುನೀಲ್ ಹುಂಡೇಕರ್ ಅವರು ತಂದೆಯ ಒಂದು ಸ್ಮರಣ ಸಲುವಾಗಿ, ಅಂದರೆ ತಂದೆ ಶಂಕರಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ, ಅವರ ಸ್ಮರಣದ ಸಲುವಾಗಿ ಕಾರ್ಯಕ್ರಮವೊಂದು ಹಮ್ಮಿಕೊಂಡಿದ್ದಾರೆ. ಭಾಳ ಧನ್ಯವಾದ ಹುಂಡೇಕರ್ ಅವರೇ. ನೀವು ಇದೊಂದು ಬಸವಜ್ಯೋತಿ ಕಾರ್ಯಕ್ರಮಕ್ಕೆ ಅವ್ರಿಗೆ ಒಂದು ಆತ್ಮಕ್ಕೆ ಏನಾರ ಶಾಂತಿ ಕೊಡ್ಲತ್ತೀರಿ ಮತ್ತು ಎಲ್ಲರಿಗೆ ಒಂದು ಪ್ರತಿ ರೀತಿಯಿಂದ ಒಂದು ಒಳ್ಳೆಯ ಒಂದು ಬಸವ ತತ್ವ ಪ್ರಚಾರ, ಜ್ಞಾನದ ಪ್ರಚಾರ ಹಾಗೂ ಮತ್ತು ಪ್ರಸಾದ ಕೂಡ ವ್ಯವಸ್ಥೆ ಮಾಡಿದ್ದೀರಿ. ನಿಮಗೇನಾರ ಸಮಾಜ ಪರವಾಗಿ ಭಾಳ ಧನ್ಯವಾದ. ಈಗ ನಮ್ಮ ಈ ಕಾರ್ಯಕ್ರಮದ ಮೊದಲನೇ ಸಾರಿ ಬಂದಂಥ ಮುಖ್ಯ ವಕ್ತಾರರು ಉಮಾಕಾಂತ್ ಮೀಸೆ. ಬನ್ನಿ ಸರ್, ಅವರು ವೇದಿಕೆ ಮೇಲೆ ಬರಿಬೇಕಂದು ತಮ್ಮೆಲ್ಲರೂ ಚಪ್ಪಾಳೆ ಸ್ವಾಗತವನ್ನು ಬಯಸೋಣ. ಇವರು ನಾನು ಅನ್ಕೋತೀನಿ ಫಸ್ಟ್ ಟೈಮ್ ಜಹರಾಬಾದ್ಗೆ ಬಂದಿರಿ ನೀವು, ಹೌದಲ್ಲ? ಕೂಡ್ರಿ. ಫಸ್ಟ್ ಟೈಮ್ ಜಹರಾಬಾದ್ಗೆ ಬಂದಿರಿ. ನಮ್ಮ ಜಹರಾಬಾದ್ ಸಮಾಜ ಅಂದರೆ ಒಂದು 70 ವರ್ಷದ ಸಮಾಜ ಅದು ಸರ್. ಮೊನ್ನೆ ಹೇಳಿ ಅದು ಮತ್ತು ನಮ್ಮದು ಒಂದೇ ಸೇಮ್ 70 ವರ್ಷದ ಸಮಾಜ. ಮತ್ತು ಇದೇನು ಇದೆಲ್ಲ 655ನೇ ಬಸವಜ್ಯೋತಿ ಕಾರ್ಯಕ್ರಮ ಅಂದ್ರೆ ಪ್ರತಿ ತಿಂಗಳು 1ನೇ ತಾರೀಕು ಮತ್ತು 15ನೇ ತಾರೀಕು ನಾವು ಮಾಡ್ತೇವೆ. ಇದು ಬಸವಜ್ಯೋತಿ ಕಾರ್ಯಕ್ರಮ ಕೇವಲ ನಮ್ಮ ಲಿಂಗಾಯತರ ಬಲ್ಲಿ ಅಲ್ಲ, ಪ್ರತಿಯೊಬ್ಬರು ಕುಲದವ್ರ ಬಲ್ಲಿ, ಬ್ರಾಹ್ಮಣರ ಬಲ್ಲಿ, ಮುಸ್ಲಿಂ ಬಲ್ಲಿ ಮತ್ತು ಹರಿಜನರ ಬಲ್ಲಿ, ಕೇವಲ ಲಿಂಗಾಯತ ಸ್ವತ್ತು ಅಲ್ಲ ಬಸವಣ್ಣ ಅಂಬೋದು ತಿಳಿಸೋ ಸಲೇಕ, ಪ್ರಚಾರ ಮಾಡೋ ಸಲೇಕ ಏನಿರೋಲ್ಲ. ಎಲ್ಲರೂ ಬಸವಣ್ಣ ಅಂದರೆ ಎಲ್ಲರ ಮನುಷ್ಯ ಹಾನ ಅಂಬ ಸಲೇಕ ಅದಕ್ಕೆ ಪ್ರಚಾರ ನಿಮಿತ್ತವಾಗಿ ಏನದ ನಾವು ಇದು 655ನೇ ಬಸವಜ್ಯೋತಿ ನಿರಂತರ ಎಲ್ಲರೂ ಸಹಕಾರದಿಂದ ಇವತ್ತು ನಾವು ನಡೆಸಿದೆವು. ಇವತ್ತು ಇಂಥ ಕಾರ್ಯಕ್ರಮ ನಾವು ಜಹರಾಬಾದ್ ಬಂದಿರಂದ್ರೆ ಭಾಳ ನಮಗೆ ಭಾಳ ಸಂತೋಷ ಆಗ್ಯದ. ಆದ್ರೆ ತಾವು ಕನ್ನಡ ಸಾಹಿತ್ಯ ಪರಿಷದದ ಎಕ್ಸ್ ತಾಲೂಕಾ ಪ್ರೆಸಿಡೆಂಟ್ ಆಗಿದ್ದರು ಇವರು ಕನ್ನಡ ಸಾಹಿತ್ಯ ಪರಿಷತ್. ಹಾಗೆ ಈ ಭಾಲ್ಕಿ ಸ್ವಾಮಿಯರ ಮೈಲೂರು ಬಳಿ ಬಸವ ಮಂಟಪ ಅಂತ ಅದ, ಭಾಳ ಮಂದಿ ನೀವು ನೋಡಿಲ್ಲ. ಅಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ. ಯಾಗಳಿಗೆ ಪ್ರತಿಯೊಂದು ಹುಣ್ಣಿಗೆ ಆಗಿರ್ತದೆ ಸರ್, 11 ಕಿಲ ಪ್ರತಿ 11 ತಾರೀಕು ನಾವು 1 KP ಹೋಗಿದೆ. ಪ್ರತಿ 11 ತಾರೀಕು ಕಾರ್ಯಕ್ರಮ ಇರ್ತದೆ. ಅಲ್ಲಿ ಪ್ರಮುಖ ಏನಾರ ಅಲ್ಲಿಂದ ಎಲ್ಲ ವ್ಯವಸ್ಥೆ ಮಾಡೋರು ಅಂದ್ರೆ ಇವರೇ ಉಮಾಕಾಂತ್ ಪಾಟೀಲ್ ಅವರು. ಅವ್ರಿಗೆ ಭಾಳ ಧನ್ಯವಾದ ನಮ್ಮ ಕಡೆಯಿಂದ. ಮತ್ತು ಹಾಗೆ ತಾವೆಲ್ಲರೂ ನಿಮ್ಮ ಹಿಂದೆ ಬಂದವರು ಯಾರ್ಯಾರೋ ನನಗಾರ ಸರಿ ಗೊತ್ತಿಲ್ಲ, ಅವ್ರಿಗೂ ಏನದ ನಮ್ಮ ಸಮಾಜ ಪರವಾಗಿ, ಅಕ್ಕನ ಬಳಗ ಪರವಾಗಿ, ನಮ್ಮೆಲ್ಲರ ಪರವಾಗಿ ಏನದ ನಿಮ್ಗೆ ಕೂಡ ಸ್ವಾಗತ ಬಂದಿದ್ದವ್ರಿಗೆ. ನಾಗಶೆಟ್ಟಿ ಅವರು ಇಲ್ಲಿ ಬಂದಿರಬೇಕು. ನಾಗಶೆಟ್ಟಿ ಸರ್ ಮತ್ತು ಅವರು ಸುನೀಲ್ ಸರ್ ಅವರು ನಿರ್ವಿ ಬಂದಾರ ಬ್ರದರ್. ಅವ್ರಿಗೆಲ್ಲರಿಗೂ ಏನೋ ಸ್ವಾಗತ. ಈಗ ನಮ್ಮದು ಒಂದು ಕಾರ್ಯಕ್ರಮ ಸರ್ ನಿಮ್ಗೆ ತಿಳಿಬೇಕು. ನಮ್ಮ ಕಾರ್ಯಕ್ರಮ 8 ಸ್ಟಾರ್ಟ್ ಆಗಿ 9ಕ್ಕೆ ಬಂದಾಯ್ತದ. ನಮ್ಮದೊಂದು ಪದ್ಧತಿ ಅಂದರೆ ಹಾಗೆ ನಿಮ್ಮ ಸಲಕ್ಕೇನು ಪಾಬಂದಿಲ್ಲ. ಜರಗತಿ ಕಟ್ಟಿ ಯಾರು ನಿಜಲಿಂಗಪ್ಪ ತಗಾರಿ ಅವರು ಕೂಡ ಬಂದಾರ. ಅವ್ರಿಗೆ ಕೂಡ ಸ್ವಾಗತ ಒಂದು ಬರ್ತಾರೆ, ನಿಜಲಿಂಗಪ್ಪ ತಗಾರಿ. ಆದ್ರೆ ಇದು ಒಂದು ಬಸವತತ್ವ ಪ್ರಚಾರ ಸಲುವಾಗಿ ಹಮ್ಮಿಟ್ಕೊಂಡ ಕಾರ್ಯಕ್ರಮ. ಇದು ಏನಾದ್ರೆ ನಾವು 8ಕ್ಕೆ ಸ್ಟಾರ್ಟ್ ಮಾಡ್ತೇವೆ. 8 ಸ್ಟಾರ್ಟ್ ಮಾಡಿ 9ಕ್ಕೆ ಬಂದ್ ಮಾಡ್ತೇವೆ ಹೆಚ್ಚಿನ ಮಟ್ಟಿಗೆ. ಹಂಗೆ ತಮಗೇನಿಲ್ಲ, ಪಾಬಂದಿ ಏನಿಲ್ಲ. ಯಾಕಂದ್ರೆ ತಾವು 9:15ವರೆಗೆ ಕೂಡ ನೀವು 1 ಗಂಟೆ ಭೀ ಹೇಳ್ಬೋದು. ಅಂಥದ್ದು ಏನಿಲ್ಲ, ಹೇಳೋರ ಮೇಲೆ ಆಧಾರ ಇರ್ತದೆ. ನಾವು
ಅಸಲಿಗೆ ತಮಗೆ ಮೊದಲೇ ಸೂಚನೆ ಕೊಡ್ಲತ್ತೀನಿ ನಾನು. ತಾವು ದಯಮಾಡಿ ಏನದಲ್ಲ ಬಸವ ತತ್ವದ ಬಗ್ಗೆ ಯಾವುದರ ಒಂದು ವಿಷಯ ಬಗ್ಗೆ ಹೇಳಿ, ಇಲ್ಲ ಜನರಲ್ ನಾಲೆಜ್ ನಿಮ್ಗೆ ಯಾವುದು ವಿಷಯ ಯಾಕಂದ್ರೆ ನೀವು ಜ್ಞಾನಿಗಳಿದ್ರಿ, ತಿರುಗಿರಿ. ಈಗ ನೀವು ಮತ್ತು ಭಾಲ್ಕಿ ಬಿದರದ ಬಸವ ಮಂಟಪದ ನೀವು ಇನ್ಚಾರ್ಜ್ ಇದ್ರಿ ಅಂದರೆ ನಿಮ್ಗೆ ಹೇಳೋದು ಜರೂರತೆ ಇಲ್ಲ ನಾನು. ಮತ್ತು ಕನ್ನಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂದ್ರೆ ಭಾಳ ನಾಲೇಜ್ ಇರ್ತದೆ ನಿಮ್ಮಲ್ಲಿ. ಅಂಥ ನಾಲೇಜ್ ಉಳ್ಳವಂತೂ ನೀವು ಬಂದಿರಂದ್ರೆ ಮತ್ತೊಮ್ಮೆ ಏನದ ನಮ್ಮ ಎಲ್ಲರೂ ಸಮಾಜ ಪರವಾಗಿ ಅಕ್ಕನ ಬಳಗ ಪರವಾಗಿ ತಮ್ಮ ಸ್ವಾಗತವನ್ನು ಬಯಸುತ್ತಾ ಈಗ ತಾವು ತಮ್ಮ ವಿಚಾರವನ್ನು ತಮ್ಮ ಶರಣ ತತ್ವವನ್ನು ಹೇಳಬೇಕಂತ ಅಲ್ಲಿಗೆ ಕೊಡ್ತೀವಿ ನಿಮ್ಗೆ. ಒಂದು ನಿಂದೆ ಕೊಡಿ ಸುನೀಲ್ ಹುಂಡೇಕರ್ ಅವ್ರು ಬರಬೇಕು. ಬಂದು ಅವ್ರಿಗೇನಾರ ಹೂವಿನ ಹಾಕಿ ಸ್ವಾಗತ ಮಾಡಿ. ಸುನೀಲ್ ಹುಂಡೇಕರ್. ಜಯ ನಮಃ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧ ಪಂಚಬ್ರಹ್ಮವ ನೆರೆದ ಮಹಾಸಂಗನ ಬಸವಣ್ಣನವರು ಎನಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ವಿಶ್ವ ವಿನೂತನ ಮಹಾತ್ಮ ಬಸವ ಗುರುವಿನನ್ನು ಎನ್ನ ಹೃದಯ ಮೊದಲೇ ಸ್ಮರಿಸುತ್ತಾ, ಹಾಗೆ ಲಿಂಗೈಕ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಕೂಡ ಎನ್ನ ಹೃದಯ ಮೊದಲೇ ಸ್ಮರಿಸುತ್ತಾ, ನಿಜವಾಗಿಯೂ ಇವತ್ತು ಜೈರಾಬಾದಲ್ಲಿಯ ಲಿಂಗಾಯತ ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 655ನೇ ಈ ಬಸವ ಜ್ಯೋತಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದು, ಈಗಾಗಲೇ ಸುನಿಲ್ ಹುಂಡೇಕರ್ ಅವರ ಮಾವರಾಗಿರ್ತಕ್ಕಂಥ ನಿಜಲಿಂಗಪ್ಪ ತಗಾರೆಯವರು ಹೇಳಿದರು, ನನಗೆ ಇಲ್ಲಿ ಕಾರ್ಯಕ್ರಮ ಇದೆ ಬರಬೇಕು ಅನ್ನುವಂಥ ಮಾತನ್ನು ಆಮಂತ್ರಣ ಕೊಟ್ಟಿದ್ದಾರೆ. ಈಗಾಗಲೇ ನಿಜವಾಗಿ ಇಲ್ಲಿವರೆಗೆ ಒಳ್ಳೆಯ ರೀತಿ ಉತ್ತಮವಾದ ರೀತಿಯಲ್ಲಿ ಗುರು ಬಸವ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡು ಹೋಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ನಿಜವಾಗಿಯೂ ಇವತ್ತು ಬಸವ ತತ್ವ ಲಿಂಗಾಯತ ಧರ್ಮ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಸಂದೇಶವನ್ನು ಮುಟ್ಟಬೇಕಾಗಬೇಕಾದ್ರೆ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ವೈಜ್ಞಾನಿಕ ಮತ್ತು ವೈಚಾರಿಕತೆಯ ತಳಹದಿಯ ಮೇಲೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ರೀತಿಯ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಸಮಾಜಕ್ಕೆ ಮುಟ್ಟುವಂಥ ರೀತಿಯಲ್ಲಿ ಯಾವಾಗ 12ನೇ ಶತಮಾನದಲ್ಲಿ ಇವತ್ತು 900 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಧ್ಯಾತ್ಮಿಕ, ಸಾಮಾಜಿಕವಾಗಿರ್ತಕ್ಕಂಥ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ವಚನ ಚಳವಳಿಯನ್ನು ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗಾಗಲೇ ಬಸವಣ್ಣನವರು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಇಲ್ಲ, ಅದನ್ನು ನಾವು ಸಂಕುಚಿತವಾಗಿ ಇಟ್ಕೊಂಡಿದ್ದೆವು ನಾವು. ಯಾಕಂದರೆ ಬಸವಣ್ಣನವರು ಇವತ್ತು ವಿಚಾರ ಮಾಡಬೇಕಾದ್ರೆ ಒಬ್ಬ ವಿಭೂತಿ ಪುರುಷ, ಒಬ್ಬ ಆಧ್ಯಾತ್ಮಿಕ ಚಿಂತನೆಗೆ ಒಳಗಾಗಿರ್ತಕ್ಕಂಥ, ಎಲ್ಲ ಧರ್ಮಕ್ಕೆ ಎಲ್ಲ ಜನಾಂಗದವರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜಾತಿ, ಮತ, ವರ್ಗ, ವರ್ಣ ಯಾವುದೇ ಭೇದವಾಗದೆ ಪ್ರತಿಯೊಬ್ಬರೂ ಕೂಡ ಮಾನವರು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ತತ್ವ ಹೇಳೋಕ್ಕಿಂತಲೂ ಒಂದು ಬದುಕಿನಲ್ಲಿ ಪ್ರಾಯೋಗಿಕವಾಗಿ ಆಚರಣೆಯಲ್ಲಿ ತರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ. ಯಾಕೆ ಬಸವಣ್ಣನವರ ಸಪ್ತಸೂತ್ರಗಳಾಗಿರ್ತಕ್ಕಂಥ ಕಳಬೇಡ ಕೊಲಬೇಡ ಇರ್ಬೋದು, ಇವನಾರವ ಇವ ನಮ್ಮವ ನಮ್ಮ ಮನೆಯ ಮಗನೆನ್ನೆನಿಸುವ ಕೂಡಲ ಸಂಗಮದೇವ ಅನ್ನುವಂಥ ಇವತ್ತು ಭಾವೈಕ್ಯತೆಯ ಮಾತನ್ನು, ಇವತ್ತು ವಿಶ್ವ ಪ್ರೇಮವನ್ನು ಬೆಳೆಸುವಂಥ ತತ್ವ ಏನಾಗಿದೆ ಅಂದರೆ ಬಸವ ತತ್ವವಾಗಿದೆ. ಯಾಕೆ ಜಾಗತಿಕ ಮಟ್ಟದಲ್ಲಿ ಇವತ್ತು ವಿಚಾರ ಮಾಡಿ, ಇವತ್ತು ಲಂಡನ್ನಲ್ಲಿರ್ಬೋದು,
ಇವತ್ತು ದೆಹಲಿಯ ಹನುಮ ಮಂಟಪ ಪಾರ್ಲಿಮೆಂಟಲ್ಲಿರ್ಬೋದು, ಇವತ್ತು ಬಸವಣ್ಣನವರ ಇವತ್ತು ಅಶ್ವಾರೂಢದಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಕೂಡ ನಾವು ದೆಹಲಿಯಲ್ಲಿ ನೋಡಬೇಕಾದ್ರೆ ಬಸವ ತತ್ವ ಇವತ್ತು ಎಲ್ಲೆಡೆ ಪಸರಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥಲ್ಲಿ ಇವತ್ತು ಅಪ್ಪಟ್ಟವಾಗಿರ್ತಕ್ಕಂಥ ಬಸವ ತತ್ವದಲ್ಲೇ ವೈಜ್ಞಾನಿಕತೆ ಇರುವಂಥ ವಿಚಾರ. ಯಾಕೆ 12ನೇ ಶತಮಾನದಲ್ಲಿ 770 ಅಮರಗಣಗಳು ಮತ್ತು 1,96,000 ಜಂಗಮರನ್ನು ಒಳಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಸಂದರ್ಭದಲ್ಲಿ ಎಲ್ಲ ಜನಾಂಗದವರನ್ನು ಇಲ್ಲಿ 770 ಅಮರಗಣಗಳು ಅಂದ ತಕ್ಷಣ ಅಲ್ಲಿಯ ಅನುವು ಮಂಟಪದಲ್ಲಿ ಎಲ್ಲ ವೃತ್ತಿಯ ಎಲ್ಲ ಜನರ ಎಲ್ಲ ಕೃತಿ ಎಲ್ಲ ಕಾಯಕವನ್ನು ಮಾಡುವಂಥ ಜನರು ಅಲ್ಲಿ ಆ ಶರಣರು ಅನುವು ಮಂಟಪದಲ್ಲಿ ಚಿಂತನೆ ಮಾಡುವಂಥ ಆ ಒಂದು ಅನುವು ಮಂಟಪ ಇವತ್ತು ನಿಜವಾಗಿ ಹೇಳಬೇಕಾದ್ರೆ ಇಂದಿನ ನಾವು ಪಾರ್ಲಿಮೆಂಟ್ ಅಂತಂದರೆ ಜಗತ್ತಿನ ಒಂದು ಪಾರ್ಲಿಮೆಂಟ್ ಪ್ರಪ್ರಥಮವಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಂದ ತಕ್ಷಣ ಇವತ್ತು ಅನುಭವ ಮಂಟಪ ಅಂತ ಹೇಳಬೇಕಾಗಿದೆ. ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂದರೆ ಅನುಭವ ಮಂಟಪ. ಯಾಕೆ ಅಲ್ಲಿ 770 ಅಮರಗಣ್ಣರು ಸೇರಿಕೊಂಡು ಎಲ್ಲ ರೀತಿಯ ಚಿಂತನೆ ಎಲ್ಲ ವರ್ಗದ ಜನರು ಇದ್ರಲ್ಲೂ ಕುಂಬಾರ ಇರ್ಬೋದು, ಏನ್ರಿ ಬಡಿಗ ಇರ್ಬೋದು, ಚೌರಿಕ ಆಗಿರ್ಬೋದು, ಇವತ್ತು ವಿಚಾರ ಮಾಡಿ. ಆಮೇಲೆ ಗಾಣಿಗ ಇರ್ಬೋದು, ಎಲ್ಲ ವೃತ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು 12ನೇ ಶತಮಾನ ಬಸವಣ್ಣನವರು 770 ಅಮರಗಣಗಳನ್ನು ಅಲ್ಲಿ ಸೇರಿಸ್ತಕ್ಕಂಥ ನೋಡಬೇಕಾದ್ರೆ ಇವತ್ತು ಜಗತ್ತಿನ ಎಲ್ಲರೂ ಕೂಡ ನಮ್ಮೆಡೆಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಬಸವ ತತ್ವವನ್ನು ಯಾಕೆ ಇಷ್ಟು ರೀತಿ ಆಗ್ತಾ ಇದ್ದಾರೆ ಅಂದರೆ ವೈಜ್ಞಾನಿಕವಾದಂಥ ವೈಚಾರಿಕವಾದಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಒಂದು ರೀತಿಯ ಕ್ರಾಂತಿ ಆಗಬೇಕಾದ್ರೆ ಕಾರಣ ಅಂತಕ್ಕಂಥ ವಿಚಾರ ಅಂದರೆ ವೈದಿಕ ಸಮಾಜದಲ್ಲಿ ಕೆಳಗೆ ಬಿದ್ದವರನ್ನು ಬೇರೆ ವರ್ಗದವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯತೆ ಸಮಾನತೆ ಇದ್ದಿಲ್ಲ. ಕೆಳಗೆ ಬಿದ್ದವರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದು ಕೂಡ ಇವತ್ತು ಬಸವಣ್ಣನವರ ಕಣ್ಣು ಬರ್ತಾರೆ. ಯಾಕೆ ಬಸವಣ್ಣನವರು ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಅವರಲ್ಲಿ ಎಷ್ಟು ಕಿಂಕರತೆ ಇತ್ತು. ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ತತ್ವ ಎಷ್ಟು ಉಚ್ಚತವಾಗಿರ್ತಕ್ಕಂಥ ಎಷ್ಟು ಮೇರು ವ್ಯಕ್ತಿತ್ವದ ಒಬ್ಬ ಮಹಾನುಭಾವ ಅಂದ ತಕ್ಷಣ ಬಸವಣ್ಣನವರು ಬರ್ತಾ ಇದ್ದಾರೆ. ಇವತ್ತು ಎಲ್ಲಿ ನೋಡಿ ಜಗತ್ತಿನ ಯಾವುದೇ ಇರತಕ್ಕಂಥ ವಿಚಾರ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನವರಲ್ಲಿ ಎಷ್ಟು ಮಟ್ಟಿಗೆ ಅವರಲ್ಲಿ ಕಿಂಕರತೆ ಇತ್ತು. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತು, ನನಗೆ ಒಬ್ಬರು ಸರ್ ಹೇಳಿದ್ರು, ನೀವು ಹೆಚ್ಚಿನ ವಿಚಾರವನ್ನು ಸ್ವಲ್ಪ ಕಾಯಕ ಸಿದ್ಧಾಂತ ಮತ್ತು ದಾಸೋಹ ಸಿದ್ಧಾಂತಕ್ಕೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಈಗಾಗಲೇ ಈ ವೇದಿಕೆಯ ಮುಖಾಂತರವಾಗಿ ಅನೇಕ ರೀತಿಯ ಏಕದೇವೋಪಾಸನೆಯ ಚಿಂತನೆಗಳು ಕೂಡ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಸರ್ ಒಬ್ಬರು ನನಗೆ ಹೇಳಿದರು. ನನಗೆ ದೂರವಾಣಿ ಮುಖಾಂತರ ಮಾತನಾಡಿದಾಗ ಏನು ಹೇಳಿದ್ರು, ನೀವು ಈಗಾಗಲೇ ಏಕದೇವೋಪಾಸನೆ ಬಗ್ಗೆ ಹೋದ ಇರ್ತಕ್ಕಂಥ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಆ ಬಗ್ಗೆ ಚಿಂತನೆ ಆಗಿದೆ ಅಂತ ಹೇಳಿದರು. ಏಕದೇವೋಪಾಸನೆ ಕುರಿತು ಅದಕ್ಕೆ ನೀವು ಕೂಡ ಸ್ವಲ್ಪ ಹೊಸ ವಿಷಯಗಳಿಗೆ ಹೆಚ್ಚು ಒಂದು ರೀತಿಯ ಗಮನ ಕೊಟ್ಟು ಮಾತನಾಡಿ ಅಂತ ಹೇಳಿದರು. ಅದಕ್ಕೆ ಈ ರೀತಿಯ 12ನೇ ಶತಮಾನದ ಸಮಾನತೆಯ ಸ್ವಾತಂತ್ರ್ಯತೆಯ ಒಂದು ತತ್ವವನ್ನು ಇವತ್ತು ಮನುಕುಲದ ಕಲ್ಯಾಣವಾಗುವ ನಿಟ್ಟಿನಲ್ಲಿ ಹೇಳಬೇಕಾದ್ರೆ ಮಾನವತಾವಾದಿ ಬಸವಣ್ಣನವರು ಇವತ್ತು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಯಾಕೆ ವೈದಿಕ ಧರ್ಮದ ಒಂದು ರೀತಿಯ ಒಂದು ಒತ್ತಡದಲ್ಲಿ 12ನೇ ಶತಮಾನದಲ್ಲಿ ವೈದಿಕ ಸಂಪ್ರದಾಯದ ಬಗ್ಗೆ ಹೇಳಿದಾಗ ಯಾರಿಗೂ ಕೂಡ ಸ್ವಾತಂತ್ರ್ಯ, ಹೆಣ್ಣಿಗೆ ಸ್ತ್ರೀಗೆ ಸ್ವತಂತ್ರತೆ ಇಲ್ಲ. ಯಾಕೆ ಇವತ್ತು ಅನೇಕ ಶರಣರು ಹೆಣ್ಣಲ್ಲ, ಹೆಣ್ಣು ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಹೆಣ್ಣಿಗೆ ಎಷ್ಟು ಸ್ವಾತಂತ್ರ್ಯತೆಯನ್ನು ಸಮಾನತೆಯನ್ನು ದೇವಸ್ಥಾನವನ್ನು ಕೊಟ್ಟರು. ದೇವರ ಘನವಸ್ತು ದೇವತೆಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರು ಅಂತ ಹೇಳಬೇಕಾದಂತೂ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅದಕ್ಕೆ ಇವತ್ತು ನಮ್ಮ ಸಂಸ್ಕೃತಿ ಏನಿದೆ ಅಂದರೆ ಗುಡಿ ಸಂಸ್ಕೃತಿ ಇಲ್ಲ. ಯಾಕೆ ನಾವು ಇವತ್ತು ಇಷ್ಟಲಿಂಗದ ಬಗ್ಗೆ ಮಾನವೀಯ ಕುಲಕ್ಕೆ ಇಷ್ಟಲಿಂಗ ಅಂತಕ್ಕಂಥ ವೈಜ್ಞಾನಿಕವಾದ ಸಂಸ್ಕೃತಿ ಯಾವುದು ಅಂದರೆ ಅದು ನಮ್ಮದು ಇಷ್ಟಲಿಂಗ ಪೂಜೆ ಮಾಡಬೇಕು ಅನ್ನುವಂಥ ವಿಚಾರ. ಗುಡಿ ಸಂಸ್ಕೃತಿ ಇಲ್ಲ. ದೇಹವೇ ದೇವಾಲಯ ಅನ್ನುವಂಥ ಮಾತು, ದೇಹವೇ ದೇವಾಲಯ ಅನ್ನುವಂಥ ಮಾತನ್ನು ಅಂತರಂಗದಲ್ಲಿ ಅರಿವಿನ ಕುರುವನ್ನು ಪಡಬೇಕಾದ್ರೆ ಇಷ್ಟಲಿಂಗ ಅಂತಕ್ಕಂಥ ಒಂದು ಕುರುವನ್ನು ಬಸವಣ್ಣನು ಕೊಟ್ಟಿದ್ದಾರೆ.
ಆದರೆ ಅರಿವಿನ ಜ್ಞಾನವನ್ನು ಪಡಿಬೇಕಾದರೆ ಇಷ್ಟಲಿಂಗದ ಮುಖಾಂತರ ಪಡಿಬೇಕು ಅನ್ನುವಂಥ ವಿಚಾರವನ್ನು ಕೊಟ್ಟಿದ್ದು ಕೂಡ ಇವತ್ತು ಬಸವಣ್ಣನವರು ಅಂತ ಹೇಳಬೇಕಾಗಿದೆ. ಯಾಕಂದರೆ ಉಳ್ಳೂರು ಶಿವಾಲಯ ಮಾಡುವರು ನಾನೇನು ಮಾಡುವನಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇವೇ ಶಿರವನ್ನ ಕಳಸವಯ್ಯ ಸ್ಥಾವರ ಕಳುವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನುವಂಥ ಮಾತು ಹೇಳಬೇಕಾದ್ರೆ ಇಲ್ಲಿ ದೇವೇ ದೇವಾಲಯ ಅನ್ನುವಂಥ ಮಾತನ್ನು ಶರಣರು ಹೇಳಿಕೊಟ್ಟಿದ್ದಾರೆ. ಇವತ್ತು ಯಾಕೆ ಹೇಳ್ಯಾರ? ಇಷ್ಟು ವೈಜ್ಞಾನಿಕವಾದ ವಿಚಾರವನ್ನು ಹೇಳಬೇಕಾದ್ರೆ ಅದಕ್ಕೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರು ಅಲ್ಲ ಅಂತಕ್ಕಂಥ ಮಾತು ಹೇಳಬೇಕಾದ್ರೆ ತಾನರಿದರೆ ತಾನೇ ದೇವರು ಅನ್ನುವಂಥ ಕಲ್ಪನೆಯನ್ನು ಇವತ್ತು ವಚನಗಳಲ್ಲಿ ಶರಣರ ತಮ್ಮ ಚಿಂತನೆಗಳಲ್ಲಿ ಹೇಳಬೇಕಾದ್ರೆ ಕಲ್ಲುಗಳಲ್ಲಿ ದೇವರಿಲ್ಲ ಅಂದರೆ ಯಾವ ವಸ್ತು ಆ ವಸ್ತುವಿಗೆ ಯಾವ ಜಡವಸ್ತು ಏನಿದೆ ಆ ವಸ್ತುವಿನಲ್ಲಿ ದೇವರು ಇಲ್ಲ ಅನ್ನುವಂಥ ಕಲ್ಪನೆ ಹೇಳಿದರೆ ತಾನರಿದರೆ ತಾನೇ ದೇವರು ಅನ್ನುವಂಥ ಕಲ್ಪನೆಯನ್ನು ಇವತ್ತು ಬಸವಣ್ಣನವರು ಶರಣರು ಬಸವಾದಿ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ವಚನಗಳು ನಮಗೆ ಬದುಕಿಗೆ ಆದರ್ಶವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಸವ ತತ್ವ ಅಂದ ತಕ್ಷಣ ಜಾಗತಿಕ ಮಟ್ಟದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಯವರಿಗೂ ಕೂಡ ಇನ್ನು ನಮ್ಮ ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಅನೇಕ 22 ಭಾಷೆಗಳ 25 ಭಾಷೆಗಳಲ್ಲಿ ಕೂಡ ತರ್ಜುಮೆಯಾಗಿದೆ. ಆದರೂ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಆಗಿದೆ. ಅದು ಇನ್ನೂ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯು ಕೂಡ ಅವರು ವಚನ ಸಾಹಿತ್ಯದ ಬಗ್ಗೆ ಅವರಿಗೆ ಇನ್ನೂ ಕೂಡ ಹೆಚ್ಚು ತಿಳುವಳಿಕೆ ಕೊಡ್ತಾ ಹೋಗಬೇಕಾದಂಥ ನಮ್ಮ ಬೇರೆ ಬೇರೆ ಭಾಷೆಗಳ ಮುಖಾಂತರ. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಭಾರತೀಯ ಸಂಸ್ಕೃತಿ ಪರಂಪರೆ ಎಲ್ಲಕ್ಕಿಂತ ಮಿಗಿಲ ದೊಡ್ಡದಿದೆ. ಸ್ವಲ್ಪ ವೈದಿಕ ಸಮಾಜದಲ್ಲಿ ಸ್ವಲ್ಪ ಬ್ರಾಹ್ಮಣತ್ವದಿಂದ ಸ್ವಲ್ಪ ಬಸವ ತತ್ವಕ್ಕೆ ಸ್ವಲ್ಪ ಪೆಟ್ಟು ಬೀಳ್ತಾ ಇದೆ. ವಿಚಾರ ಮಾಡಿ, ವೈದಿಕ ಧರ್ಮದ ಮುಖಾಂತರವಾಗಿ ನಾವೇನು ಯಾವುದೇ ಟೀಕೆ ಇಲ್ಲ, ಸ್ವಲ್ಪ ಬ್ರಾಹ್ಮಣತ್ವದಿಂದ ಬಸವಣ್ಣನವರು 8 ವಯಸ್ಸಿನಲ್ಲಿಯೇ ಆ ಒಂದು ಸ್ತ್ರೀಗೆ ಸ್ವಾತಂತ್ರ್ಯತೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಸ್ವತಂತ್ರತೆ ಇಲ್ಲ ಅಂತ, ಅಕ್ಕಗೆ ಸ್ವತಂತ್ರತೆ ಇಲ್ಲ ಇದ್ದಾಗ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದ ತಕ್ಷಣ ಅವರು 8 ವರ್ಷದಲ್ಲಿಯೇ ಮನೆ ಬಿಟ್ಟು ಹೋಗಬೇಕಾದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. 8 ವಯಸ್ಸಿನಲ್ಲಿ ಯಾಕೆ ಹೆಣ್ಣು ಸೂದೃಢ ಅಂತಕ್ಕಂಥ ಹೆಣ್ಣು ಸೂದೃಢಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಹೆಣ್ಣು ಕೂಡ ಪುರುಷನ ಸಮಾನವಾಗಿರುವಂಥ ರೀತಿಯಲ್ಲಿ ಆಗಿರುವ ದೊಡ್ಡ ಕ್ರಾಂತಿ ಆಗಬೇಕಾದ್ರೆ ಸಾಮಾನ್ಯ ವಿಷಯ ಇಲ್ಲ. 12ನೇ ಶತಮಾನದ ಕ್ರಾಂತಿ ಹೇಳಬೇಕಾದ್ರೆ ಅದು ಮಾನವ ಕುಲಿಯ ಇವತ್ತು ನೋಡಿ ಇವತ್ತು ಏನಂದರೆ ಬೇರೆ ಬೇರೆ ಧರ್ಮದ ಕಲ್ಪನೆಯಲ್ಲಿ ಸರ್ವಜನೂ ಸುಖಿನೋ ಭವ ಅಂತ ಹೇಳ್ತಾರೆ. ಆದರೆ ಬಸವಣ್ಣನವರು ಹೇಳ್ತಕ್ಕಂಥ ವಿಚಾರ ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಶರಣರು ಕುಲಜರು ಅನ್ನುವಂಥ ಕಲ್ಪನೆ ಕೊಟ್ಟಿರ್ತಕ್ಕಂಥ ದೊಡ್ಡ ವಿಷಯ ಏನು ನೋಡಿದ್ರೆ ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ದೊಡ್ಡ ಒಂದು ಕ್ರಾಂತಿಯನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ. ಯಾಕಂದರೆ ಅವರು ದೇವರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ನಮ್ಮ ಬಸವಾದಿ ಶರಣರಾಗಿದ್ದರು ಅಂದಿನ ಸಂದರ್ಭದಲ್ಲಿ. ಅದಕ್ಕೆ ಅವರ ಸಿದ್ಧಾಂತಗಳಲ್ಲಿ ಇವತ್ತು ಒಂದೊಂದು ವಿಚಾರ ಬಸವಣ್ಣನವರ ವಿಚಾರಗಳನ್ನು ಏಕದೇವೋಪಶನಿ ಕಲ್ಪನೆ ಬಂದಾಗ ಇವತ್ತು ದೇವರು ಅಂದ್ರೆ ದೇವನೊಬ್ಬ ನಾಮ ಹಲವು ಪರಮಪತಿವರ್ತೆ ಗಂಡನೊಬ್ಬನೇ ಮತ್ತೊಂದು ಕೆರೆಯರೆ ಕಿವಿಮೂ ಕೈವನು ಅಂತ ಕಲ್ಪನೆಯನ್ನು ಇದು ಅರ್ಥ ಇದೆ, ಆದರೆ ನಡಿಬೇಕಾದ ಬಹಳ ಕಷ್ಟ. ವಿಚಾರ ನೋಡಿ, ದೇವನೊಬ್ಬ ನಾಮ ಹಲವು ಪರಮಪತಿವರ್ತೆ ಗಂಡನೊಬ್ಬನೇ ಎನ್ನುವಂಥ ಮಾತು ಹೇಳ್ತೀವಿ ನಾವು, ಆದರೆ ಕಾರ್ಯರೂಪದಲ್ಲಿ ಕಷ್ಟ ಇದೆ. ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗು ಕೊಯ್ಯುವನು ಕೂಡ ಅನ್ನುವಂಥ ವಿಚಾರ ಹೇಳಿದರೆ ಏಕದೇವೋಪಾಸನೆ ದೇವರು ಒಬ್ಬನೇ ಇದ್ದಾನೆ ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ಪ್ರತಿಯೊಬ್ಬರು ಅಂದಿನ ಸಂದರ್ಭದಲ್ಲಿ ಈ ಸಾಮಾನ್ಯ ವ್ಯಕ್ತಿಗಳಿಗೆ ಕೆಳಗೆ ಬಿದ್ದವರನ್ನು ಬೇರೆ ಬೇರೆ ಕೆಳವರ್ಗದವರನ್ನು ದೇವಸ್ಥಾನಗಳಲ್ಲಿ ಗುಡಿಗುಂಡಾರಗಳಲ್ಲಿ ಅವರಿಗೆ ಯಾವುದೇ ರೀತಿ ಮುಕ್ತವಾಗಿರ್ತಕ್ಕಂಥ ಅವಕಾಶಗಳಿದ್ದಿಲ್ಲ. ಈ ನಿಟ್ಟಿನಲ್ಲಿ ಬಸವಣ್ಣನವರು ಏನು ಮಾಡಿದರೆ ತಮ್ಮ ಸಂಶಯದಿಂದ ಎಲ್ಲೇ ಕೂತ್ಕೊಂಡು ಮಾಡಬೇಕಾದ್ರೆ ಎಲ್ಲರಿಗೂ ಸ್ವತಂತ್ರ ಇರಬೇಕಂತ ತಿಳ್ಕೊಂಡು ಇಷ್ಟಲಿಂಗ ಅಂತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಆವಿಷ್ಕಾರವನ್ನು ಮಾಡಿ ಇಷ್ಟಲಿಂಗ ಅಂತಕ್ಕಂಥ ಕುರುವಿನ ಮುಖಾಂತರ ದೇವರನ್ನು ಯಾರೂ ಕೂಡ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಅಂಗದ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡು ನೀವು ಪೂಜೆ ಮಾಡಬಹುದು ಅನ್ನುವಂಥ ಕಲ್ಪನೆಯನ್ನು ಬಸವಣ್ಣನವರು ಕೊಟ್ಟಿರ್ತಕ್ಕ ದೊಡ್ಡವಾಗಿರ್ತಕ್ಕಂಥ ಕ್ರಾಂತಿಯಲ್ಲಿ ಇವತ್ತು ಇಷ್ಟಲಿಂಗದ ಉಪಾಸನೆ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಕೂಡ ಇವತ್ತು ವಿಚಾರ ಮಾಡಬೇಕಾದ್ರೆ ಇವತ್ತು ಅಷ್ಟೇ ಅಲ್ಲ, ನಮ್ಮ ಬಸವಣ್ಣನವರ ವಿಚಾರಗಳು ಹೋದಾಗ ಅನೇಕ ಅವರ ತತ್ವಗಳು ದಯವೇ ಧರ್ಮದ ಮೂಲ ಅನ್ನುವಂಥ ಕಲ್ಪನೆ ಬಂದಾಗ ದಯಬೇಕು ಸಕಲ ಪ್ರಾಣಿಗಳಲ್ಲಿ ಇವತ್ತು ಯಾರು ಹೇಳ್ಯಾರೆ? ಯಾವ ಧರ್ಮದಲ್ಲಿ ಹೇಳ್ತಾ ಇದೆ ಹೇಳಿ?
ದೇವೇ ಧರ್ಮದ ಮೂಲ, ದೇವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಇವತ್ತು ವಿಚಾರ ಮಾಡಿ. ಅವರಲ್ಲಿ ಎಷ್ಟು ರೀತಿಯ ವಿಚಾರ, ಬೇರೆ ಬೇರೆ ಧರ್ಮಗಳಲ್ಲಿ ವಿಚಾರ ಮಾಡಿ. ಇವತ್ತು ವೈದಿಕ ಧರ್ಮದಲ್ಲಿ ಯಜ್ಞಗಳನ್ನು ಮಾಡುವಂಥ ರೀತಿಯಲ್ಲಿ ಕೂಡ ಪ್ರಾಣಿಗಳನ್ನು ವಧೆ ಮಾಡ್ತಕ್ಕಂಥ ಕೆಲಸ ಇದೆ, ಅದು ತಪ್ಪಿದೆ. ಬೇರೆ ಬೇರೆ ವಿಚಾರ ಮಾಡಿ. ಇವತ್ತು ನಾವು ಬೇರೆ ಧರ್ಮದ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಆದರೆ ಕ್ರೈಸ್ತ ಧರ್ಮ ತಗೊಳ್ಳಿ, ಇಸ್ಲಾಮ ಧರ್ಮ ತಗೊಳ್ಳಿ, ಬೇರೆ ಬೇರೆ ಧರ್ಮದಲ್ಲಿ ಕೂಡ ಇವತ್ತು ಯಜ್ಞಗಳನ್ನು ಮಾಡುವ ಮುಖಾಂತರವಾಗಿ ಮುಗ್ಧ ಪ್ರಾಣಿಗಳನ್ನು ವಧೆಯನ್ನು ಮಾಡ್ತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು ಕೂಡ ಕಾಣ್ತೀವಿ. ಅಂದರೆ ಬಸವಣ್ಣನವರು ಎಷ್ಟು ಮಟ್ಟಿಗೆ ಹೇಳೋರಲ್ಲಿ ಸಕಲ ಪ್ರಾಣಿ ದೇವೇ ಬೇಕು, ಸಕಲ ಪ್ರಾಣಿಗಳಲ್ಲಿ ದೇವೇ ಧರ್ಮ, ಯಾವುದು ದೇಹ ಅನ್ನುವಂತಿದೆ ಅದೇ ಧರ್ಮ ಅನ್ನುವಂಥ ಮಾತನ್ನು ಕೂಡ ಬಸವಣ್ಣನವರು ತಮ್ಮ ವಿಚಾರದಲ್ಲಿ ಹೇಳುವಂಥ ವಿಚಾರ. ಎಷ್ಟು ಇವತ್ತು ಅವರ ವೈಜ್ಞಾನಿಕತೆಯ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಎಷ್ಟು ಮಟ್ಟಿಗೆ ದೂರದರ್ಶನ ಇತ್ತು, ದೂರದೃಷ್ಟಿ ಯಾವ ಮಟ್ಟಿಗಿತ್ತು, ಅವ್ರ ವಿಷನ್ ಮತ್ತು ಮಿಷನ್ ಎಷ್ಟು ಚೆನ್ನಾಗಿತ್ತು. ಯಾರು? ಬಸವಣ್ಣನವರು. ಯಾಕಂದರೆ 12ನೇ ಶತಮಾನದಲ್ಲಿ ಇವತ್ತು ವಚನ ಸಾಹಿತ್ಯ ದೊಡ್ಡ ಕ್ರಾಂತಿಯನ್ನು ಆಗಿರ್ತಕ್ಕಂಥ ವಿಚಾರ ಮಾಡಿದರೆ, ವಚನಗಳ ಮುಖಾಂತರ ಪ್ರಸ್ತುತ ವಚನಗಳು ಇನ್ನೂ ಕೂಡ ಇವತ್ತು ಕೂಡ ಅವು ಹೊಸದಾಗೇ ಕಂಡಿವೆ. ಆ ಪ್ರಸ್ತುತವಾಗಿರ್ತಕ್ಕಂಥ ಸಣ್ಣದ ವಚನಗಳನ್ನು ನಮ್ಮ ಜೀವನದಲ್ಲಿ ಮೆಲುಕಿ ಹಾಕಬೇಕಾಗಿದೆ. ವಚನಗಳೇ ನಮ್ಮ ತತ್ವ, ವಚನಗಳಲ್ಲಿಯೇ ನಾವು ದೇವರನ್ನು ಕಾಣಬೇಕೆ, ವಚನಗಳಲ್ಲಿಯೇ ನಾವು ಶರಣರನ್ನು ಕಾಣಬೇಕಾಗಿದೆ. ಅದು ವಚನಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರವಾಗಿ ಶರಣರ ವಚನಗಳನ್ನು ಮಾಡಿದಾಗ ಆವಾಗ ನಮಗೆ ಬದುಕಾಗ್ತದೆ. ಅದಕ್ಕೆ ಇಷ್ಟೆಲ್ಲವೂ ನಾವು ಏಕದೇವದ ಅರಿವನ್ನು ಮಾಡ್ತೀವಿ. ಆದರೆ ಮುಂದೆ ಹೋದಾಗ ಇಲ್ಲಿ ಒಂದು ಸಿದ್ಧಾಂತ ಏನಿದೆ ಅಂದರೆ, ಕಾಯಕ ಮತ್ತು ದಾಸೋಹ ಸಿದ್ಧಾಂತ ಅಂತಕ್ಕಂಥ ಚಿಂತನೆಯನ್ನು ಬಹಳ ಮುಖ್ಯ ಇದೆ. ಹೇಗೆ ಬಸವಾದಿ ಶರಣರು ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದರು. ಅಂದರೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದರೆ ಜಂಗಮ ಮುಂದಿದ್ದರೂ ಕೂಡ ಹಂಗು ಹರಿಯಬೇಕು. ನೋಡಿ, ವಿಚಾರ ಮಾಡಿ. ಕಾಯಕವೇ ಕೈಲಾಸ ಅಂತ ಅಮರೇಶ್ವರ ಲಿಂಗದಲ್ಲಿ ಕಾಯಕವೇ ಕೈಲಾಸ. ಇವತ್ತು ವಿಚಾರ ಮಾಡಿ, ಕಾಯಕ ಗುರು ಇರಲಿ, ಲಿಂಗ ಇರಲಿ, ಜಂಗಮನಾಗಿರಲಿ, ಅವನು ಕಾಯಕ ಮಾಡಬೇಕು. ಕಾಯಕ ಅವನು ಮುಂದಿದ್ದರೂ ಕೂಡ, ಆದರೆ ಕಾಯಕವೇ ಕೈಲಾಸ ಅನ್ನುವಂಥ ಕಲ್ಪನೆ ಏನಿದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ಸಿದ್ಧಾಂತ. ಇದು ಎಂದರೆ ಇವತ್ತು ಆಯ್ದಕ್ಕಿ ಲಕ್ಕಮ್ಮವರಲ್ಲಿ, ಇವತ್ತು ಆಯ್ದಕ್ಕಿ ಮಾರ ಇರುವ ದಂಪತಿಗಳು ಅವರ ಇರ್ತಕ್ಕಂಥದ್ರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧಾಂತದಲ್ಲಿ ಅವರ ವಚನಗಳಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಕಾಯಕಗಳು ನಾವು ಯಾವ ರೀತಿಯನ್ನು ಮಾಡಿ, ಗುರು ಇರಲಿ, ಲಿಂಗವಿರಲಿ, ಜಂಗಮ ನೋಡಿ, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಅಂತ ವಿಚಾರ ಮಾಡಿರಲ್ಲ ತಾವು. ಕಾಯಕ ಒಂದು ವೇಳೆ ಇತ್ತು ಅಂದರೆ ಗುರುವನ್ನು ಕೂಡ ಮರಿಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಲಿಂಗ ಪೂಜೆನೂ ಬೇಕಾಗಿಲ್ಲ, ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು. ಇವರು ಗುರುಗಳ ಜಂಗಮರ ಅಂತಿಲ್ಲ, ಅದನ್ನು ಬಿಡಬೇಕು. ಆಶೆ ಜಂಗಮ ಮುಂದಿದ್ದಳು ಹಂಗು ಹರಿಬೇಕು ಅಂದ್ರೇನು? ಕಾಯಕವೇ ಕೈಲಾಸ. ಅಮರೇಶ್ವರ ಲಿಂಗದಲ್ಲಿ ಕಾಯಕವೇ ಕೈಲಾಸ. ಎಲ್ಲಿದೆ? ಎಲ್ಲಿ ಕಾಯಕ ಇರುತ್ತೆ ಅದು ಅಲ್ಲಿ ದೇವರಿದ್ದಾನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ನಮ್ಮ ಆಡಂಬರತೆ, ನಮ್ಮ ತೋರಿಕೆ ಕೇವಲ ಪೂಜೆಯಲ್ಲಿ, ಗುರುಗಳ ದರ್ಶನದಲ್ಲಿ ಮಾಡಬಾರ್ದಂತ ಹೇಳ್ತಾ ಇಲ್ಲ, ಮಾಡಬೇಕಾಗಿದೆ. ಆದರೆ ಕಾಯಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಸವಾದಿ ಶರಣರು ಕೊಟ್ಟಿದ್ದಾರೆ. ಎಲ್ಲಿ ಸತ್ಯಶುದ್ಧವಾದ ಕಾಯಕ ಇರುತ್ತದೆ ಅದು ನಿಜವಾದಂಥ ಕಾಯಕ. ನಮ್ಮ ವೃತ್ತಿ ಕೆಲಸ ಇರಬಹುದು, ಆದರೆ ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕ. ನಮ್ಮ ಕಾಯಕದಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಅಸಕ್ತತೆ ಇರಬಾರದು, ಯಾವುದೇ ರೀತಿಯ ಹಿಂಸೆ ಇರಬಾರದು, ಯಾವುದೇ ರೀತಿಯ ಮೋಸವಾಗಿರಬಾರದು. ಕಾಯಕ ಸತ್ಯಶುದ್ಧವಾಗಿರಬೇಕು. ಆವ ಕಾಯಕವಾದಡೇನು ಅದು ಸತ್ಯಶುದ್ಧ ಕಾಯಕ. ಯಾವುದೇ ಕಾಯಕವಿರಲಿ ಅದು ಸತ್ಯಶುದ್ಧವಾದ ಕಾಯಕವಿದ್ದಾಗ ಮಾತ್ರ ಅದು ದೇವರ ಒಲಿಮೆಗೆ ಪಾತ್ರ, ಇಲ್ಲವಾದರೆ ದೇವರ ಒಲಿಮೆಗೆ ಪಾತ್ರ ಆಗುತ್ತದೆ. ಯಾರೇ ಇಲ್ಲಿ ಯಾವ ಶರಣ, ಅದಕ್ಕೆ ಎಲ್ಲಿ ಶರಣರು ತಮ್ಮ ಕಾಯಕ ಪ್ರತಿಯೊಬ್ಬರು ಎಲ್ಲರೂ ಕೂಡ, ಯಾಕಂದರೆ ಅದಕ್ಕೆ ಬಸವಣ್ಣ ಹೇಳ್ತಾರೆ,
ಕಲ್ಯಾಣದಲ್ಲಿ ಅಂದರೆ ನೀಡುವವರಿದ್ದರು ಆದರೆ ಬೇಡವರಿದ್ದಿಲ್ಲ. ಅದಕ್ಕೆ ನೀಡುವವರು ಇದ್ದರು ಆದರೆ ಬೇಡವರು ಇಲ್ಲ, ಕಾರಣ ನಾನು ಬಡವನಾಗಿದ್ದೇನೆ ಅಂತ ಹೇಳ್ತಾರೆ ಬಸವಣ್ಣ. ಅಲ್ಲಿ ಎಲ್ಲರೂ ಕಾಯಕ ಮಾಡಿಕೊಂಡು ತಮ್ಮ ಬದುಕನ್ನು ಮಾಡುವಂಥ ವ್ಯಕ್ತಿಗಳಲ್ಲಿ ಯಾರು ಬೇಡಲಿಕ್ಕಿಲ್ಲ, ನೀಡೋರು ಹಾಳಿದ್ರು ಆದರೆ ಬೇಡವರು ಯಾರಿದ್ದಿಲ್ಲ ಅಲ್ಲಿ. ಆದರೆ ಅಷ್ಟು ಮಟ್ಟಿಗೆ ಬಸವಣ್ಣನವರು ಅಂದರೆ 12ನೇ ಶತಮಾನದಲ್ಲಿ ಕಾಯಕಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೇವೆ. ಯಾಕೆ ಹೇಳ್ತಾ ಇದ್ದೀವಿ ನೋಡಿ, ಇವತ್ತು ಜಮ್ಮು ಕಾಶ್ಮೀರದಿಂದ ಬಂದಿರತಕ್ಕಂಥ ಮಹಾದೇವ ರಾಜನು ಕಲ್ಯಾಣಕ್ಕೆ ಬಂದು ಮೋಳಿಗೆ ಬಾರೆಯ ಕಟ್ಟಿಗೆ ಕಾಯಕ ಮಾಡಿಕೊಂಡು ಜೀವನ ಮಾಡಬೇಕಾದ ಸಾಮಾನ್ಯ ಅದನ್ನು ಹೇಳಿ ವಿಚಾರ ಮಾಡಿ. ಅವರ ಹೆಸರು ಮೂಲತಃ ಮಹಾದೇವ ರೂಪ ರಾಜ, ಕಾಶಿ ರಾಜ. ಅವ ಇಲ್ಲಿ ಬಂದು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಾಯಕ ಮಾಡಿಕೊಂಡು ಎಲ್ಲ ಶರಣರ ಮನೆಗೆ ಹೋಗಿ ಕಟ್ಟಿಗೆಯನ್ನು ಹಾಕುವಂಥ ಕಾಯಕ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ, ಒಬ್ಬ ರಾಜ ಬಂದು ಕಲ್ಯಾಣದ ಬಸವಣ್ಣನವರ ತತ್ವಕ್ಕೆ ಇದು ಆಗಿ ಇಲ್ಲಿ ಬಂದು ಕಟ್ಟಿಗೆ ಕಾಯಕ ಮಾಡಿಕೊಂಡು ತಲೆಮಾರು ಕಟ್ಟಿಗೆಯನ್ನು ಹೊಡ್ಕೊಂಡು ಪ್ರತಿಯೊಬ್ಬ ಶರಣರಿಗೆ ಕಟ್ಟಿಗೆ ಒಯ್ದು ಸೌದೆಯನ್ನು ಕೊಡ್ತಕ್ಕಂಥ ಕಾಯಕ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅಂದರೆ ಒಬ್ಬ ಭೂಪ ರಾಜ, ಅವರು ಮೋಳಿಗೆ ಮಾರಾಯ. ಎಷ್ಟು ಚೆನ್ನಾಗಿತ್ತು ಒಬ್ಬ ಶರಣ, ಎಷ್ಟು ಚೆನ್ನಾಗಿ ಎಷ್ಟು ಮಟ್ಟಿಗೆ ನಾವು ಚಿಂತನೆ ಮಾಡಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಯಾವ ಇತಿಹಾಸದಲ್ಲಿ ಯಾವ ಇರ್ತಕ್ಕಂಥ ಧರ್ಮದಲ್ಲಿ ಈ ರೀತಿ ಕಂಡು ಬರತಕ್ಕಂಥ ಎಲ್ಲಾದರೂ ನೋಡಿದರೆ ಯಾವ ಕ್ರಿಶ್ಚಿಯನ್ ಧರ್ಮದಲ್ಲಿ, ಅಂದರೆ ನಾನು ಬೇರೆ ಧರ್ಮ ಇಲ್ಲ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಒಬ್ಬ ರಾಜನು ಇಲ್ಲಿ ಬಂದು ಕಟ್ಟಿಗೆ ಕಾಯಕ ಮಾಡಿಕೊಂಡು ಬಂದು ಶರಣರ ಅನುಭವ ಮಟ್ಟದ ಚಿಂತನೆಯಲ್ಲಿ ಕೂಡ್ತಕ್ಕಂಥ ಕೆಲಸವನ್ನು ಅವರ ಆತ್ಮದ ಶಾಂತಿಗೋಸ್ಕರವಾಗಿ ಅಂತರಂಗದ ಶುದ್ಧೀಕರಣ, ಅಂತರಂಗದ ದೇವರನ್ನ ಘನವಸ್ತುವನ್ನು ಪಡೆಯುವಂಥ ರೀತಿಗೋಸ್ಕರವಾಗಿ ಇಲ್ಲಿ ಬಂದಿರತಕ್ಕಂಥ ವಿಚಾರ ನೋಡಿದ್ರೆ ಎಷ್ಟು ಮಟ್ಟಿಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಅಂದ್ರೆ ಕಟ್ಟಿಗೆ ಕಾಯಕ ಮಾಡ್ಕೊಂಡು ಒಬ್ಬ ರಾಜ ಬರಬೇಕಾದ್ರೆ ಇಲ್ಲಿ ಬಂದು ಮನೆ ಧರ್ಮ ಇರ್ತಕ್ಕಂಥ ದರ್ಬಾರ್ ಇಟ್ಕೊಂಡು ಇಲ್ಲಿ ಬಂದಿರಬೇಕಾದ್ರೆ ಸಾಮಾನ್ಯವಾದಂಥ ಮಾತಲ್ಲ. ಇದು ಬಹಳಷ್ಟು ಮಟ್ಟಿಗೆ ನಾವು ಚಿಂತನೆ ಮಾಡುವಂಥ ವಿಚಾರ ಇದೆ. ಬಸವಾದಿ ಶರಣರ ಚಿಂತನೆಗಳನ್ನು ವಿಚಾರ ಮಾಡ್ತಾ ಹೋದಾಗ ಒಬ್ಬೊಬ್ಬರೂ ಒಂದೊಂದು ರೀತಿಯ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಮಹಾತ್ಮರು ಅವರಾಗಿದ್ದಾರೆ. ಯಾಕೆ ಹೇಳ್ತಿದ್ರೆ, ಒಬ್ಬ ಅಫ್ಘಾನಿಸ್ತಾನದ ಒಬ್ಬ ಮುಸ್ಲಿಂ ಆಗಿರ್ತಕ್ಕಂಥ ವ್ಯಕ್ತಿಯರಿಗೂ ಮರುಳು ಶಂಕರ ದೇವ, ಆಲೋಚನೆ ಮಾಡಿ, ಇದು ಬಹಳ ವಂಡರ್. ಅಫ್ಘಾನಿಸ್ತಾನದಲ್ಲಿ ಬಂದಿರತಕ್ಕಂಥ ಮರುಳು ಶಂಕರ ದೇವರು ಅನುಭವ ಮಂಟಪದಲ್ಲಿ ಬಂದುಕೊಂಡು ಯಾರಿಗೂ ಗೊತ್ತಾಗಲಾರ್ದಂಗ 12 ವರ್ಷ ಎಲ್ಲ ಶರಣರು ಏನಂದ್ರೆ ಪ್ರಸಾದ ಮಾಡಿ ಹೋಗಿರ್ತಕ್ಕಂಥ ತಾಡುಗಳನ್ನು ತೊಳೆದು ಕೆಲಸ ಮಾಡಿದ್ರು. ಅಷ್ಟು ಜ್ಞಾನಿ ಇದ್ರು. ಯಾರು ಗೊತ್ತು ನೋಡಿ, ಮರಳು ಶಂಕರ ದೇವರು 12 ವರ್ಷದವರೆಗೆ ಯಾರೂ ಗುರುತಿಡ್ದಿಲ್ಲ. ಯಾರಿಗೆ? ಮರಳು ಶಂಕರ ದೇವರಿಗೆ. ಅವರು ಎಲ್ಲಿಂದ? ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ. ಇಲ್ಲಿ ಬಂದು ಶರಣರ ಸೇವನೆ ಮಾಡಿರ್ತಕ್ಕಂಥ ಪತ್ರೋಳಿ ಅಂತಿಲ್ಲ, ಅದು ಸ್ವಚ್ಛ ಮಾಡತಕ್ಕಂಥ ಕಸ ಇರಬಹುದು, ಅಲ್ಲ ತಾಡ್ಕೊಳ್ತಕ್ಕಂಥ ಏನಿರ್ತಲ್ಲ ಅದು ಮುಸುರಿ ತೆಗೆದು ಕೆಲಸ ಮಾಡ್ತಕ್ಕಂಥ ಕಾಯಕ ಮಾಡ್ತಾ ಇದ್ದಾರೆ. ಯಾರು? ಮರಳು ಶಂಕರ ದೇವರು 12 ವರ್ಷದವರೆಗೆ. ಆದರೆ 12 ವರ್ಷದವರೆಗೆ ಯಾರೂ ಗುರುತಿರುವ ಸಂದರ್ಭದಲ್ಲಿ ಇವತ್ತು ವ್ಯೋಮಕಾಯ ಅಲ್ಲಂಪ್ರಭು ದೇವರು ಆವಾಗ ಬಸವಣ್ಣವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಏನಂತ ನೋಡಿ, ಬಸವಣ್ಣವರೇ ಇವರು 12 ವರ್ಷದವರೆಗೆ ದಾಸೋಹದಲ್ಲಿ ಕಿಂಕರನಾಗಿ ಸೇವೆ ಮಾಡಿದ ಇಲ್ಲಿ ಪ್ರಸಾದವನ್ನು ಮಾಡಿದ ಒಬ್ಬ ಆದರ್ಶವಾಗಿ ಶರಣರಾಗಿರ್ತಕ್ಕಂಥ ಮರಳು ಶಂಕರ ದೇವರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ವಿಚಾರ ಮಾಡಿ, ಗೊತ್ತು ಅವರು ಎಂದೆಂದರೆ ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಮಟ್ಟಿಗೆ ಬಂದರೆ ಇಲ್ಲಿ ಬಂದು ಅಷ್ಟು ರೀತಿಯ ತಮ್ಮ ಜೀವನದ ಅಂತಿಮ ಜೀವನದ ಪರಮ ಗುರಿ ಏನು ಅಂತ ತಿಳ್ಕೋಬೇಕಾದ್ರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಚಿಂತನೆಯಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ಹೇಳಬೇಕಾಗಿದೆ ಇವತ್ತು. ಅದಕ್ಕೆ ಶರಣರ ಈ ಚಿಂತನೆಗಳಲ್ಲಿ ಯಾಕೆ ಕಾಯಕದ ಬಗ್ಗೆ ಇಷ್ಟು ಮಟ್ಟಿಗೆ ಯಾಕೆ ಹೇಳ್ತಾ ಇದೆ ಅಂದರೆ, ಬಸವಾದಿ ಶರಣರು ಕಾಯಕ ಇರಲಾರದೆ ಯಾರು ದುಡಿಬಾರದು ಅಂತ ಹೇಳ್ತಾರೆ. ಇವತ್ತು ಪ್ರಕೃತಿಯಲ್ಲಿ ಎಲ್ಲವೂ, ಈ ಜಗತ್ತು, ಈ ಭೂಮಂಡಲ ಎಲ್ಲ ನೋಡ್ತಾ ಹೋದಾಗ ಪ್ರತಿಯೊಂದು ವಸ್ತು ಜೀವಿ ಎಲ್ಲವೂ ನೋಡಿ
ಇವತ್ತು ಭಗವಂತನೇ ದೇವರೇ ಮಾಡ್ತಕ್ಕಂಥ ಕೆಲಸ ನೋಡಿ. ಇವತ್ತು ವಿಚಾರ ಮಾಡಿ, ಸೂರ್ಯ ಹುಟ್ಟದ ಅಂದರೆ ಮಾತ್ರ ಅವನು ಕಾಯಕ ಅಲ್ಲ. ಸೂರ್ಯ ಹುಟ್ಟಿದ ತಕ್ಷಣ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಪೃಥ್ವಿ ಸೂರ್ಯನ ಸುತ್ತ ತಿರುಗ್ತಾನೆ ಇದೆ, ಮಳೆ ಬೀಳ್ತಾ ಇದೆ, ಪ್ರಕೃತಿ ಗಿಡಗಳು ಮರಗಳು ಹಣ್ಣು ಕೊಡ್ತಾ ಇರ್ತವೆ, ಎಲ್ಲವೂ ಮಾಡ್ತಾ ಇದೆ. ಎಲ್ಲರೂ ಅವರೆಲ್ಲ ಇವತ್ತ ಒಂದು ಮಾವಿನ ಹಣ್ಣ ಅದ ಅಂದರೂ ಕೂಡ ಅದು ತನ್ನಷ್ಟಿಗೆ ಆಹಾರ ಶೇಖರಣೆ ಮಾಡ್ಕೊಂಡು ಮತ್ತೆ ಪರೋಪಕಾರಕ್ಕಾಗಿ ದಾಸೋಹ ಭಾವನೆಯಿಂದ ಏನು ಮಾಡ್ತದೆ, ಆ ಮಾವಿನ ಹಣ್ಣನ್ನು ನಮಗೆ ಫಲ ಕೊಡ್ತಾ ಇದೆ. ಇವತ್ತು ವಿಚಾರ ಮಾಡಿ, ಅದು ತನಗಾಗಿ ಆಹಾರ ಸಂಗ್ರಹಣೆ ಮಾಡಿಕೊಡ್ತು. ಯಾವುದು ಮಾವಿನ ಗಿಡ ಇರ್ಬೋದು, ಹೂವಿನ ಗಿಡ ಇರ್ಬೋದು, ಇನ್ನಿತರ ಹಣ್ಣು ಹಂಪಲ ಇರ್ಬೋದು, ಪ್ರಕೃತಿ ಎಲ್ಲಿ ಇರ್ಬೋದು. ಆದರೆ ಅದು ಮತ್ತೆ ನಮಗಾಗಿ ಪರೋಪಕಾರಕ್ಕಾಗಿ ಕೊಡ್ತಕ್ಕಂಥ ನೋಡಬೇಕಾದ್ರೆ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಇವತ್ತು ಪ್ರಕೃತಿಯಲ್ಲಿ ಎಲ್ಲವೂ ದೇವರು ಮಾಡ್ತಕ್ಕಂಥದ್ದೇ ಕಾಯಕ ಒಂದು ಮಾಡಲು ಹೋದರೆ ಏನಂದರೆ, ಈಗ ಕಣ್ಣು ತನ್ನ ಕೆಲಸ ಮಾಡ್ತಾ ಇದೆ, ಕೈಗೆ ಕೆಲಸ ಬೇಕಾಗಿದೆ. ಈಗ ಕಿವಿ ಕೇಳ್ತಾ ಇದೆ, ಹಾಗೆ ಕಾಲು ನಡೀತಾ ಇದೆ. ಆದರೆ ಈ ಕೈಗೆ ಸ್ವಲ್ಪ ಕಾಯಕ ಬೇಕು, ಕೆಲಸ ಬೇಕಾಗಿದೆಲ್ಲ. ಅದಕ್ಕೆ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು ಅನ್ನುವಂಥ ಮಾತನ್ನ ಈ ಶರಣರು ಚಿಂತನೆಯನ್ನು ಕೊಡ್ತಕ್ಕಂಥದ್ದು ಬಹುದೊಡ್ಡವಾದ ಚಿಂತನೆ. ಯಾಕೆ ಕಾಯಕ ಅನ್ನುವಂಥ ಸಂದರ್ಭ ಬಂದಾಗ ಯಾವುದೇ ಇರಲಿ ಕಾಯಕ, ಆದರೆ ಅದು ಸತ್ಯ ಶುದ್ಧವಾಗಿ ಕಾಯಕ. ಬಸವಣ್ಣನವರು ಅನೇಕ ವಚನಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋದಾಗ ದಾಸೋಹ ಭಾವನೆ ಎನ್ನುವಂಥ ಭಾವನೆ ಕೂಡ ಬಹಳಷ್ಟು ಮಟ್ಟಿಗೆ ಹೇಳ್ತಾರೆ. ಇವತ್ತು ದಾಸೋಹ ಮತ್ತು ಇವತ್ತು ಯಾಕೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಚಿಂತನೆಯಲ್ಲಿ ಕಾಯಕ ಮತ್ತು ದಾಸೋಹ ಈ ಎರಡೂ ಏನಿದ್ದವಾಗ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗಿದ್ದವು. ಎಲ್ಲಿ ಕಾಯಕ ಇರುತ್ತೆ ಅಲ್ಲಿ ದಾಸೋಹ ಇರುತ್ತೆ. ಸತ್ಯಸಿದ್ಧವಾದ ಕಾಯಕ ಮಾಡಿಕೊಂಡು ಮತ್ತು ಬಂದಿರತಕ್ಕಂಥ ದಾಸೋಹವನ್ನು ಮಾಡಬೇಕು ಅನ್ನುವಂಥ ಶರಣರ ಚಿಂತನೆ ಕೂಡ ಭಾಳ ಬರ್ತಿತ್ತು. ಯಾಕೆ ಕಾಯಕದಲ್ಲಿ ಇವತ್ತು ಹೇಳುವಂಥ ಇವತ್ತು ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯನವರು ಈರೂರು ಗಂಡು ದಂಪತಿಗಳು ಇವತ್ತು ಕಾಯಕ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ಕಾಯಕದಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಈಸಕ್ಕಿ ಆಸೆ ನಮಗೇಕೆ ಅಂತ ಹೇಳಿ ಅಕ್ಕಿ ಹೆಚ್ಚು ಬಂದರೂ ಮನೆಗೆ ಹೆಚ್ಚು ಅಕ್ಕಿ ಬಂದರೂ ಕೂಡ ಯಾಕೆ ತಂದಿ ಅಂತ ಗಂಡಿಗೆ ಪ್ರಶ್ನೆ ಹಾಕ್ತಕ್ಕಂಥ ಆಯ್ದಕ್ಕಿ ಮಾರಯ್ಯನವರಿಗೆ ಪ್ರಶ್ನೆ ಹಾಕ್ತಕ್ಕಂಥದ್ದು ಆಯ್ದಕ್ಕಿ ಲಕ್ಕಮ್ಮ. ಈಸಕ್ಕಿ ಆಸೆ ನಮಗೇಕೆ ಅಂತ ಹೇಳ್ತಾರೆ. ಯಾಕೆ ಇವತ್ತು ಹೆಸ್ತರಿದ್ರಿ? ಇದು ನಿಮ್ಮ ಮನಸ್ಸು ಇಮ್ಮನವ ನೀವು ಒಮ್ಮನವ, ನಿಮ್ಮ ಮನಸ್ಸು ಒಂದು ಹೇಳ್ತದ, ಯಾರು ಹೇಳಿದ್ರು ಇವತ್ತು ಯಾಕೆ ತಗೊಂಡ್ರಿ ಅಲ್ಲಿಂದ ಅಂತಕ್ಕಂಥ ಕಲ್ಪನೆ ಕೂಡ ಇದೆ. ಅಂದರೆ ಅವರ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರೇ ಉಂಟೆಯ ಅಂತ. ಯಾರಿಗೆ ನೋಡಿ ಆಸೆ ಅನ್ನುವಂಥ ಕಲ್ಪನೆಯನ್ನ ನಮ್ಮ ಶರಣರಿಗೆ ಇಲ್ಲ, ಅದು ಅರಸರಿಗೆ ನಮಗಿಲ್ಲ ಅನ್ನುವಂಥ ಈ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಕೂಡ ಬಸವಾದಿ ಶರಣರಲ್ಲಿ ಇವತ್ತು ಸಣ್ಣ ಸಣ್ಣ ಕಾಯಕ. ಇವತ್ತು ಆಯ್ದಕ್ಕಿ ಮಾರಯ್ಯನವರು ಆಯ್ದಕ್ಕಿ ಲಕ್ಕಮ್ಮನವರು ಅವರು ನಿಜವಾಗಿಯೂ ಇವತ್ತು ವಿಚಾರ ಮಾಡಿದರೆ ರಾಯಚೂರಿನಿಂದ ಬಂದಿರತಕ್ಕಂಥ ಆ ರಾಯಚೂರು ಜಿಲ್ಲೆಯಿಂದ ಅಮರೇಶ್ವರ ಅಂತಕ್ಕಂಥ ಊರಿನ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಯಾರು? ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಇಲ್ಲಿ ಬಂದು ಅಕ್ಕಿ ಕಾಯಕ ಮಾಡ್ತಕ್ಕಂಥದ್ದನ್ನು ಶರಣರು ಅಕ್ಕಿ ಹಸನು ಮಾಡ್ತಕ್ಕಂಥ ಅಕ್ಕಿ ಕಾಯಕ ಹಸನು ಮಾಡುವ ಈ ಕಾಯಕವನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರಾಗಿದ್ದಾರೆ. ಅದು ಯಾಕೆ ಇಷ್ಟೆಲ್ಲ ಶರಣರು ಕಾಯಕಕ್ಕೆ ಮಹತ್ವ ಯಾಕೆ ಕೊಡೋದು? ಕಾಯಕವೇ ಕೈಲಾಸ ಅನ್ನುವಂಥ ಕಲ್ಪನೆ ಬಂದಾಗ ಇವತ್ತು ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕದಲ್ಲಿ ನಮ್ಮ ತನು ಮನ ಇವು ಎರಡೂ ಏನು ಸುರಿಸಿ ಬೆವರು ಸುರಿಸಿ ಕಾಯಕವನ್ನು ಮಾಡಬೇಕಾಗಿದೆ. ತನು ಮತ್ತು ಮನ ಇವು ಎರಡನ್ನೂ ಏನಾಗಬೇಕಿದೆ, ಇವು ಎರಡೂ ಕೂಡ ಸತ್ಯಸಿದ್ಧವಾಗಿ ಏಕಾಗ್ರ ಚಿತ್ತದಿಂದ ನಿಷ್ಠೆಯಿಂದ ಕಾಯಕ ಮಾಡಬೇಕು ಅನ್ನುವಂಥದ್ದು ಕೂಡ ಶರಣರ ಚಿಂತನೆಯಾಗಿದೆ. ಅದಕ್ಕೆ ಸತ್ಯಶುದ್ಧವಾದ ಕಾಯಕವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಅನೇಕ ಶರಣರ ವಚನಗಳಲ್ಲಿ ಕಂಡುಬರ್ತಕ್ಕಂಥ ವಿಚಾರ ಹೇಳಿದಾಗ ಮನಶುದ್ಧವಿಲ್ಲದವಂಗೆ ವಿಚಾರ ಮಾಡಿ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಿದೆ. ಚಿತ್ತ ಶುದ್ಧದಲ್ಲಿ ಯಾರು
ಕಾಯಕವ ಮಾಡ್ತಾರೆ. ಕಾಯಕ ಮಾಡುವಲ್ಲಿ ಸದ್ಭಕ್ತರಿಗೆ ಏನಾಗ್ತಾರೆ, ಎತ್ತ ನೋಡಿದತ್ತ ಲಕ್ಷ್ಮಿ ಬರ್ತಾಳಂತೆ. ಎತ್ತೆತ್ತು ನೋಡಿದತ್ತ ಏನಂದರೆ ಲಕ್ಷ್ಮಿ ತಾನಾಗಿಪ್ಪಳಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಅನ್ನುವಂಥ ಮಾತನ್ನು ಕೂಡ ಇವತ್ತು ಇಲ್ಲಿ ಆಯ್ದಕ್ಕೆ ಲಕ್ಕಮ್ಮನ್ನು ಕೂಡ ಹೇಳ್ತಾರೆ. ವಿಚಾರ ಮಾಡಿ, ಮನಶುದ್ಧ ಇದ್ದಾಗ ಇಲ್ಲದವರಿಗೆ ಇಲ್ಲ, ಮನಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನ. ಯಾರಿಗೆ ಬಡತನ ಅಂದ್ರೆ ಮನಸ್ಸು ಪರಿಶುದ್ಧ ಇಲ್ಲದವರಿಗೆ ಮನಸ್ಸಿಲ್ಲ. ಎಲ್ಲಿ ಚಿತ್ತಶುದ್ಧ, ಎಲ್ಲಿ ಕಾಯಕ ಮಾಡುವಲ್ಲಿ ಚಿತ್ತಶುದ್ಧವಿರಬೇಕು, ನಮ್ಮ ಮನಸ್ಸು ಶುದ್ಧೀಕರಣವಾಗಿರಬೇಕು. ಆಮೇಲೆ ಅಲ್ಲಿ ಏನಾದ ಎತ್ತೆತ್ತ ನೋಡಿದತ್ತ ಅಲ್ಲಿ ದೇವರು ಲಕ್ಷ್ಮಿ ಅಂದರೆ ರೊಕ್ಕ ಹಣ ಸಿಗುತ್ತೆ, ಸಂಪತ್ತು ಸಿಗುತ್ತೆ ಅಂತ ಮಾತು. ಈ ಎಲ್ಲರೂ ಲಕ್ಷ್ಮಿ ಅಂತ ಪೂಜೆ ಮಾಡುವಂಥ ಮೂರ್ತಿ ಅಷ್ಟೇ ಅಲ್ಲ, ಸಂಪತ್ತು ಕಾಯಕ ಮಾಡಿದರೆ ಮಾತ್ರನೇ ನಮಗೆ ಹಣ ಸಿಗುತ್ತೆ, ಪ್ರತಿಫಲ ಸಿಗ್ತದೆ ಅದರದ್ದು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಇಲ್ಲಿ ಕಾಯಕ ಅಂದ ತಕ್ಷಣ ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ. ಕಾಯಕ ಅಂದ ತಕ್ಷಣ ಏನಂದ್ರೆ ಅದು ಯಾವುದೇ ರೀತಿ ಇರಲಿ, ಚಿಕ್ಕದೇ ಇರಲಿ, ಸಣ್ಣದೇ ಇರಲಿ, ದೊಡ್ಡದೇ ಇರಲಿ, ಅಲ್ಲಿ ಸ್ವಾರ್ಥತೆ ಹೆಚ್ಚು ಸ್ವಾರ್ಥತೆ ಇರಬಾರದು. ಕಾಯಕ ಮಾಡಿ ಸ್ವಾರ್ಥತೆ ಇರಬಾರದು. ಆದರೆ ಸ್ವಾರ್ಥದ ಅರ್ಥವನ್ನು ಕೂಡ ಎಲ್ಲಿ ಕಾಯಕ ಇದ್ರೆ ಮಾತ್ರ ನಾವು ಕಾಯಕ ಅಂತೀವಿ. ಯಾಕೆ ವ್ಯಕ್ತಿ ಒಂದು ನಿಜವಾದಂಥ ಒಬ್ಬ ಮಹಾ ಶರಣನಾಗಬೇಕು ಅಂತ ಶರಣನಾಗಬೇಕು ಆದರೂ ಕೂಡ ಅಲ್ಲಿ ಸತ್ಯಶುದ್ಧವಾದ ಕಾಯಕವು. ಅದಕ್ಕೆ ಆ ಕಾಯಕ ದಾಸೋಹದಲ್ಲಿ ಭಕ್ತಿ ಇದ್ದಾಗ ಮಾತ್ರ. ಯಾಕಂದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಇವತ್ತು ಯಾಕೆ ಚಿಂತನೆ ಬರ್ತಾ ಇದೆ, ಇಲ್ಲಿ ಕಾಯಕ ಕೆಲಸ ಇದೆ, ದಾನ ಮತ್ತು ದಾಸೋಹ ಅನ್ನುವಂಥ ಭಾವನೆ ಬರ್ತಾ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಪೂರ್ವಜರು ಎಲ್ಲ ಕಾಲದಲ್ಲಿ ದಾನ ಅನ್ನುವಂಥ ಇತ್ತು. ಆದರೆ ರಾಜಮನೆತನದವರು ಪುರೋಹಿತ ಶಾಹಿಗಳು ಏನು ಮಾಡ್ತಾ ಇದ್ರು ಗೊತ್ತಾ, ಅಲ್ಲಿ ದಾಸೋಹ ದಾನ ಅಂದ ತಕ್ಷಣ ಅಲ್ಲಿ ಒಂದು ಶೋಷಣೆ ಇತ್ತಂತೆ. ದಾನ ಎಲ್ಲಿತ್ತು ಅಲ್ಲಿ ಶೋಷಣೆ ಇತ್ತು. ರಾಜನ ಒಂದು ದಬ್ಬಾಳಿಕೆ, ಪುರೋಹಿತ ವರ್ಗದವರ ಒಂದು ಶೋಷಣೆಗೆ ಇದ್ದಾಗ ಅಲ್ಲಿ ದಾನ ಅಂತಕ್ಕಂಥ ಅವ್ರ ಹೆಸರೇ ಇರ್ತಿತ್ತು. ದಾನ ಕೊಡ್ತಿರೋಂಥ ವಿಷಯ ಇತ್ತು. ಆದರೆ ಬಸವಾದಿ ಶರಣರು ಏನು ಮಾಡಿದ್ರು, ಇದು ದಾನ ಅನ್ನುವ ಕಲ್ಪನೆಯ ಬಗ್ಗೆ ಚಿಂತನೆಯನ್ನು ಅನುಭವ ಮಂಟಪದಲ್ಲಿಯೇ ತರಬೇತಿ ಅಂದರೆ ದಾಸೋಹ ಅನ್ನುವಂಥ ಕಾಯಕ ಮತ್ತು ದಾಸೋಹದ ಚಿಂತನೆ ಬಗ್ಗೆ ಅಲ್ಲಿ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರ 770 ಅಮರಗಣಗಳು ಸೇರಿಕೊಂಡು ಚಿಂತನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬಂದಿದೆ. ಅದಕ್ಕೆ ಕಾಯಕ ಅನ್ನುವಂಥದ್ರಲ್ಲಿ ಬಂದಾಗ ಅದಕ್ಕೆ ಆಯ್ದಕ್ಕಿ ಮಾರಯ್ಯನವರು ಮತ್ತು ಆಯ್ದಕ್ಕಿ ಲಕ್ಕಮ್ಮವರು ತಮ್ಮ ಬದುಕಿನಗಾಗಿ ಕೇವಲ ಬದುಕನ್ನು ಮಾಡಬೇಕು ಅಂತಕ್ಕಂಥ ಕಾಯಕ ಸಿದ್ಧಾಂತ ಅಲ್ಲದೆ ಅವರು ದಾಸೋಹ ಮಾಡ್ತಾಯಿದ್ರು. ಶರಣರಿಗೆ ಎಲ್ಲ 1,96,000 ಜನರಿಗೆ ಕೂಡ ದಾಸೋಹ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ದೇವರು ಕೊಟ್ಟಿದ್ರು ಅವರಿಗೆ. ಯಾರಿಗೆ? ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯನವರಿಗೆ. ಅದಕ್ಕೆ ಜಂಗಮ ದಾಸೋಹವನ್ನು ಮಾಡ್ತಕ್ಕಂಥ ರೀತಿಯ ಕಾಯಕದಲ್ಲಿ ಅವರು ಏನು ಮಾಡ್ತಾ ಇದ್ರು ಅಂದರೆ ಅಷ್ಟು ಸತ್ಯಶುದ್ಧವಾದ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರು ಅಲ್ಲಂಪ್ರಭು ದೇವರು ಎಲ್ಲ ಪರೀಕ್ಷಿಸ್ತಕ್ಕಂಥ ಕೂಡ ಆಯ್ದಕ್ಕಿ ಲಕ್ಕಮ್ಮರಿಗೆ ಆಯ್ದಕ್ಕಿ ಮಾರಯ್ಯ. ಆದರೂ ಕೂಡ ಅವರು ತಮ್ಮ ಬಂದಿರತಕ್ಕಂಥ ಕಾಯಕದಲ್ಲಿ ಬಂದಿರತಕ್ಕಂಥ ಯಾವ ಸಂಪಾದನೆ ಇತ್ತ ಅದರಲ್ಲಿಯೇ ಆ ಜಂಗಮದಲ್ಲಿ ಪ್ರಸಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅಷ್ಟು ಅಲ್ಲಿ. ಯಾಕೆಂದರೆ ಅವರ ಚಿತ್ತ ಶುದ್ಧ ಇದೆ, ಮನಸ್ಸು ಪರಿಶುದ್ಧವಾಗಿದೆ. ಅದಕ್ಕೆ ಎಲ್ಲಿ ಚಿತ್ತಶುದ್ಧವಾಗಿರ್ತದೆ ಅಲ್ಲೇ ಮಾತ್ರ ದೇವರು ಲಕ್ಷ್ಮಿ ನಮಗೆ ಸಂಪತ್ತು ಸಿಗುತ್ತೆ ಅಂತ ಮಾತು ಹೇಳ್ತೀವಿ ನಾವು. ಅದನ್ನೇ ಶರಣರು ಇಲ್ಲಿ ಆ ಬಸವ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಈ ಕಾಯಕ ಸಿದ್ಧಾಂತ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಕಾಯಕ ಸಿದ್ಧಾಂತ ಹೇಳಿದಾಗ ಶರಣರು ಮಾಡುವ ವೃತ್ತಿಯಲ್ಲಿ ಕಾಯಕ ಸಿದ್ಧಾಂತದಲ್ಲಿ ಏನಂದರೆ ಕೇವಲ ತಾವು ಗಳಿಸಿರ್ತಕ್ಕಂಥ ಹಣದಲ್ಲಿ ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಅಲ್ಲ, ಸಮಾಜಕ್ಕೋಸ್ಕರವಾಗಿ ಕೂಡ ವಿನಿಯೋಗ ಮಾಡಬೇಕು ಅಂತ ಹೇಳಿದರು. ಸಮಾಜಕ್ಕಾಗಿ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಸಿದ್ಧಾಂತ ಕೂಡ ಇವತ್ತು ದಾಸೋಹ ಸಿದ್ಧಾಂತ ಇದೆ.
ಅದಕ್ಕೆ ಕಾಯಕ ಸಿದ್ಧಾಂತದ ವಿಶಿಷ್ಟವಾಗಿರ್ತಕ್ಕಂಥ ಈ ಸಿದ್ಧಾಂತವನ್ನು ಈ ಶರಣರು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳಿವಿ. ಆದರೆ ಇಲ್ಲಿ ಇನ್ನೊಂದು ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಕೃಷಿಕೃತ್ಯ ಕಾಯಕದಿಂದ ಆದಳೇನು? ಕೃಷಿ ಅಂದರೆ ಒಕ್ಕಲ್ತನ ಮಾಡ್ತೀವಿ, ಕೃತ್ಯ ಅಂತ ತಿಳ್ಕೊಳ್ಳಿ. ಕೃಷಿಕೃತ್ಯ ಕಾಯಕದಿಂದ ಆದಳೇನು? ತನು ಮನ ಬಳಲಿಸಿ ಏನು ಮಾಡಬೇಕು ಅಂದರೆ, ಯಾರು ತಂದು ದಾಸೋಹ ಮಾಡ್ತಕ್ಕಂಥವ್ರು ಇರ್ತಾರ ಆ ಪರಮ ಸದ್ಭಕ್ತನ ಏನು ಪಾದವ ತೋರಯ್ಯ ಎನಗೆ ಅಂತ ಹೇಳ್ತಾರೆ ಬಸವಣ್ಣ. ವಿಚಾರ ಮಾಡಿ, ಅಲ್ಲಿ ಕೃಷಿಕೃತ್ಯ ಕಾಯಕದಿಂದಾದಳೇನು ಅಂದರೆ ಒಕ್ಕಲ್ತನ ಮಾಡಿ ದುಡಿದು ಪರಿಶ್ರಮ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಕ್ಕಲಿಗೆ ಇದ್ದರೂ ಕೂಡ ಅವನ ತನು ಮನ ಬಳಲಿಸಿ ತಂದು ದಾಸೋಹ ಮಾಡುವ ಅವನ ಪರಮ ಸದ್ಭಕ್ತನನ್ನು ನನಗೆ ತೋರಿಸಿ ಅಂತ ಹೇಳ್ತಾರೆ. ಅವರ ಪಾದವ ತೋರಿಯ ನನಗೆ ಅದೇ ಅಂತಂದರೆ ಆತನ ತನು ಶುದ್ಧ, ಆತನ ಮನ ಶುದ್ಧ, ಏನು ಆತನ ನಡೆ ಶುದ್ಧವಾಗಿದೆ. ಅದಕ್ಕೆ ಅವನ ನೆರೆನಂಬಿ ನಮೋ ನಮ ಎಮ್ಮೆನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ವಿಚಾರ ಮಾಡಿ, ಒಬ್ಬ ಒಕ್ಕಲಿಗೆ ಇದ್ದಾನೆ, ಅವನ ತನು ಮನ ಬೆವರು ಸುರಿಸಿ ಕಾಯಕವನ್ನು ಮಾಡುತ್ತಾ ಇದ್ದಾನೆ. ಅವನ ಮನಸ್ಸು ತನು ಮನ ಶುದ್ಧೀಕರಣವಾಗಿದೆ. ಆದರೆ ಅವನ ಪಾದವನ್ನೇ ತೋರಿಸಿ ಅಂತ ಹೇಳ್ತಾರೆ ಬಸವಣ್ಣವರು. ಕೇಳ್ರಿ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನವರು ಏನು ಹೇಳ್ತಾರೆ? ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರೈತರಿಗೆ ಹೇಳ್ತಾ ಇದ್ದಾರೆ, ಪ್ರಶ್ನೆ ಕೊಡ್ತಾರೆ ವಚನದಲ್ಲಿ ಏನಂತ, ಅವರು ಮಾಡುವ ಕಾಯಕದಲ್ಲಿರ್ತಕ್ಕಂಥದ್ರಲ್ಲಿ ಅವರು ಮಾಡಿದ್ದಕ್ಕಾಗಿ ಅಂಥ ಪರಮ ಸದ್ಭಕ್ತರ ಪಾದವನ್ನು ತೋರಿಸು ಎನಗೆ. ಯಾಕೆ? ಅವರು ನಿಜವಾದಂಥ ದೇವರು ಅನ್ನುವಂಥ ಕಲ್ಪನೆ ಅಷ್ಟು. ಬಸವಣ್ಣನವರು ಎಷ್ಟು ಮೀಟಿಗೆ ಕಾಯಕವೇ ಕೈಲಾಸ ಅಂದ ತಕ್ಷಣ ಅಂದಾಗ ಕಾಯಕದಲ್ಲಿಯೇ ದೇವರಿದ್ದಾನೆ ಅಂತ ಮಾತ್ರ, ಕೈಲಾಸ ಬೇಕಾಗಿಲ್ಲ. ಕೈಲಾಸ ಎಲ್ಲಿದೆ ಅಂದರೆ ಎಲ್ಲಿ ಸತ್ಯಶುದ್ಧವಾದ ಕಾಯಕ ಇರ್ತೀಯೋ, ನಮ್ಮ ತನುವನ್ನು, ನಮ್ಮ ಮನವನ್ನು, ನಮ್ಮ ನಡೆ, ನಮ್ಮ ನುಡಿ ಶುದ್ಧೀಕರಣವಾಗಿದೆ. ಅಂದರೆ ಎನ್ನ ನಡೆ ಒಂದು ಪರಿ, ಎನ್ನ ನುಡಿಯೊಂದು ಪರಿ. ಎನ್ನ ನಡೆ ಒಂದು ಪರಿ, ಎನ್ನ ನುಡಿಯೊಂದು ಪರಿ. ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ನಡೆಯತಕ್ಕಂತೆ ಕನ್ನಡೆ ಉಳ್ಳ ಸಂಗಮದಿಂದ ಒಲಿವನಯ್ಯ. ವಚನ ಹೇಗೆ ಹೇಳ್ತಾರೆ? ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಏನು ಶುದ್ಧವಿಲ್ಲ ನೋಡಯ್ಯ. ಇವತ್ತು ವಿಚಾರ ಮಾಡೋಕೆ ಏನಂತ, ನಡೆ ನುಡಿ ಒಂದಾಗಿಲ್ಲ. ನಡೆ ನುಡಿ ಒಂದಾದ ಅಲ್ಲಿ ಕೂಡಲ ಸಂಗಮ ದೇವ ಒಲಿವಿನಯ್ಯ. ಎರಡು ಬೇಕಲ್ಲ. ನಮ್ಮ ಕಾಯಕದಲ್ಲಿ ಕೂಡ ನಾವು ನಡೆದಂತೆ ನುಡಿಬೇಕಾಗಿದೆಯಲ್ಲ, ಅದು ಕೂಡ ಕಡಿಮೆ ಇದೆ. ಅದಕ್ಕೆ ಅದನ್ನು ಬೇಕು. ಅದಕ್ಕೆ ಬಸವಣ್ಣನವರು ಈ ವಚನಲ್ಲಿ ಹೇಳುವಂಥ ಸಂದರ್ಭ ಆ ಕೃಷಿಯನ್ನು ಒಕ್ಕಲತನ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಆ ದೇವರನ್ನು ಅವರ ಪಾದವನ್ನೇ ಕೊಡುವ ಅಂತ ಹೇಳ್ತಾರೆ. ಅಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಅಂದರೆ ಎಷ್ಟು ಮಟ್ಟಿಗೆ ಅವರ ಕಾಯಕದಲ್ಲಿ ಅಷ್ಟು ಸತ್ಯತೆ ಇತ್ತು. ಅದಕ್ಕೆ ಈ ರೀತಿಯ ಅವರ ಒಂದು ವಚನವನ್ನು ನೋಡ್ತಾ ಇದ್ದೀವಿ. ಇದು ಎಲ್ಲವೂ ಹೇಳಿದಾಗ ಬಸವಣ್ಣನವರ ದೃಷ್ಟಿಯಲ್ಲಿ ಕಾಯಕ ಅಂತಕ್ಕಂಥ ವಿಚಾರಗಳನ್ನು ಒಂದು ಉದಾಹರಣೆ ಹೇಳಬೇಕಾದ್ರೆ, ಬಸವಣ್ಣನವರು ಯಾವಾಗ ವಿಚಾರ ಮಾಡಿ, ಕಾರುಣಿಕ ಬಿಜ್ಜಳನ ಆಸ್ಥಾನದಲ್ಲಿ ಕಾರುಣಿಕನಾಗಿ ಕಾರ್ಯವಹಿಸ್ತಾ ಇದ್ದರು. ಯಾರು? ಬಸವಣ್ಣನವರು. ಒಂದು ಸಲ ತಮ್ಮ ಮನೆಯಲ್ಲಿ ಇವರು ಕಾಯಕದಲ್ಲಿ ಕೂತ್ಕೊಂಡು ಲೆಕ್ಕಪತ್ರ ಬರಿತಾ ಇದ್ದಾರೆ. ಯಾರು? ಬಸವಣ್ಣನವರು. ಬರಿತಾ ಇದ್ದಾಗ ಏನ್ರಿ, ಇವತ್ತು ತಾವು ಕಾರುಣಿಕ ಬಿಜ್ಜನ ಆಸ್ಥಾನದಲ್ಲಿದ್ದರು. ಯಾರು? ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇವತ್ತು ಬಸವಣ್ಣನವರು. ಯಾವಾಗ ಅವರು ಲೆಕ್ಕಪತ್ರ ಬರ್ಕೋತ ಕೂತ್ಕೊಂಡಿದ್ರು, ಆವಾಗ ಒಬ್ಬ ಶರಣರು ಬರ್ತಾ ಇರ್ತಾರೆ ಇವ್ರ ಮನೆ ದೂರಿಂದಲೇ. ಶರಣರು ಬಂದಿರ್ತಾರೆ. ಬಂದಾಗ ಬಸವಣ್ಣನವರು ಏನು ಮಾಡ್ತಾರೆ, ಒಂದು ದೀಪ ಹಚ್ಚಿದ್ದನ್ನು, ಆ ಹಚ್ಚಿದ ದೀಪವನ್ನು ಏನು ಮಾಡಿಬಿಟ್ರು, ಅದಕ್ಕೆ ಆರಿಸ್ಬಿಟ್ರು. ಮತ್ತೊಂದು ದೀಪವನ್ನು ಹಚ್ತಾ ಇದ್ರು. ಯಾಕೆ? ಅವಾಗ ಬಂದು ಕೇಳ್ತಾ ಇದ್ರು. ಅವರು ಶರಣರು ಬಂದರು ಇಲ್ಲಿಗೆ. ಯಾರ ಹತ್ರ? ಬಸವಣ್ಣನವರ ಭೇಟಿಗಾಗಿ ಬಂದಿರ್ತಕ್ಕಂಥ ಒಬ್ಬ ಶರಣರು ಹೇಳ್ತಾರೆ, ಅಲ್ರಿ ಶರಣರೇ, ಬಸವಣ್ಣನವರು ಶರಣರೇ, ತಾವುಗಳು ಯಾಕೆ ಈ ಒಂದು ದೀಪ ಹಚ್ಚಿದ್ರಿ, ಮತ್ತೆ ಬಂದ ತಕ್ಷಣ ನೋಡ್ತಾ ಇದ್ರಿ ದೀಪ ಆರಿಸ್ಬಿಟ್ರಿ, ಮತ್ತೊಂದು ದೀಪ ಹಚ್ಚಿರಲ್ಲ ಯಾಕೆ ಅಂತ ಕೇಳ್ತಾರೆ ಪ್ರಶ್ನೆ ಅವರು. ಆವಾಗ ಬಸವಣ್ಣ ಹೇಳ್ತಾರೆ, ಅಲ್ಲ ಶರಣರೇ, ನೋಡಿ, ಇಲ್ಲಿವರೆಗೆ ನಾನು ಒಂದು ಬಿಜ್ಜನ
ಒಂದು ರಾಜ್ಯದ ಕಾರ್ಯ ಲೆಕ್ಕಪತ್ರದ ಬಗ್ಗೆ ಬರಿತಾ ಇದ್ದೀನಿ. ಅದು ಬರೆದು ಮುಗಿದಾಗಿದೆ. ಈಗ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸ ಇದೆ, ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಈಗ ನನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಲೆಕ್ಕಪತ್ರದ ಬಗ್ಗೆಗೋಸ್ಕರವಾಗಿ ನಾನು ಅದು ರಾಜ್ಯದ ಬಿಜ್ಜಳ ರಾಜನ ಆಸ್ಥಾನ, ಆ ರಾಜ್ಯದ ಒಂದು ಖರ್ಚಿನ ಜೊತೆಗೆ ಇದು ನನ್ನ ವೈಯಕ್ತಿಕವಾಗಿರ್ತ ಕಾರಣ ನಾನು ಈ ದೀಪ ಹಚ್ಚಿ ನಾನು ನನ್ನ ಮನೆ ಕೆಲಸದ ಬಗ್ಗೆ ನಾನು ಲೆಕ್ಕಪತ್ರ ಬರಿತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಆ ಶರಣರಿಗೆ ಹೇಳ್ತಾ ಇದ್ದಾರೆ. ಇದು ಯಾರು? ಬಸವಣ್ಣನವರು. ಇದು ಈಗಿನ ಪ್ರಚಲಿತವಾಗಿರ್ತಕ್ಕಂಥ ಇದ್ರೆ ಯಾರಾದರೂ ಇದ್ರೆ ಹೇಳ್ರಿ. ಇವತ್ತು ಸಮಾಜದಲ್ಲಿ ಕಾಯಕ ಸಿದ್ಧಾಂತ ಹೇಗಿದೆ? ಇದೇನು ಇಲ್ಲ. ಅದಕ್ಕೆ ಪಾಪಿಯ ಧನ ಈ ಕಾಲಕ್ಕೆ ಪಾಪಿಯ ದಾನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ, ನಾಯ ಹಾಲು ನಾಯಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತೀವಿ ನಾವು. ವಿಚಾರ ಮಾಡಿ. ಅಂದರೆ ಈಗಿನ ಸಂದರ್ಭದಲ್ಲಿ ಕಾಯಕ ಸಿದ್ಧಾಂತ ಬಸವಣ್ಣನವರು ಇವತ್ತು ಎಷ್ಟು ಮಟ್ಟಿಗೆ ಪ್ರಾಮಾಣಿಕತೆಯನ್ನು ಸತ್ಯನಿಷ್ಠತೆಯಿಂದ ಅವರು ಕಾಯಕ ಮಾಡ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಕಾರ್ಮಿಕನಾಗಿ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಪ್ರಾಮಾಣಿಕತೆ ಸತ್ಯನಿಷ್ಠತೆ ಇತ್ತು ಅನ್ನುವುದು ಇವತ್ತು ನಾವು ಪ್ರಶ್ನೆಯನ್ನು ಹಾಕಬೇಕಾಗಿದೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಹೇಳ್ತೀವಿ ನಾವು. ಹೇಳ್ತೀವಿ, ಅದು ನಡೆದ ಬಹಳ ಕಷ್ಟ. ನಾಯ ಹಾಲು ನಾಯಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತೀವಿ. ಎಲ್ಲಿ ಸತ್ಯವಾಗಿರ್ತದೋ ಅದನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಬಸವಾದಿ ಶರಣರ ವಿಚಾರಗಳನ್ನು ಹೇಳ್ತಾ ಹೋದರೆ ಬಸವಣ್ಣವರು ಕಾಯಕದ ವಿಚಾರ ಮಾಡಿದರೆ ಎಷ್ಟು ಮಟ್ಟಿಗೆ ಕಾಯಕ ಸಿದ್ಧಾಂತವನ್ನು ಇದು ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಇವತ್ತು ಭಾರತೀಯರು ಭಾರತ ದೇಶದಲ್ಲಿ ಇವತ್ತು ಕಾಯಕ ಸಿದ್ಧಾಂತವನ್ನು ಬಸವಣ್ಣನವರು ಹುಟ್ಟುಕೊಟ್ಟಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ತತ್ವ ಕಾಯಕ ಸಿದ್ಧಾಂತವನ್ನು ಇವತ್ತು ದೇಶಕ್ಕೆ ಅಳವಡಿಸ್ಕೊಂಡ್ರೆ ಭಾರತ ದೇಶ ಶ್ರೀಮಂತವಾದ ರಾಷ್ಟ್ರ ಆಗ್ತಾ ಇದೆ. ಇವತ್ತು ಅಂತಲೇ ಶ್ರೀಮಂತ ರಾಷ್ಟ್ರ ಆಗ್ತದೆ. ಯಾರು ಅದಕ್ಕೆ ಬೇಡುವವರಿಲ್ಲ ಅಂತ ಹೇಳ್ತೀವಿ ನಾವು, ನೀಡುವರ ನಮ್ಮಲ್ಲಿ. ಅಂದ್ರೆ ಅಷ್ಟು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನು ಮಾಡ್ತಕ್ಕಂಥದ್ದು. ಹಾಗೆ ಭಾರತ ದೇಶವು ಕೂಡ ಇವತ್ತು ಏನ್ರಿ ಸತ್ಯಶುದ್ಧವಾಗಿರ್ತಕ್ಕಂಥ ಎಲ್ಲರೂ ಕೂಡ ಕಾಯಕ ಮಾಡಿಕೊಂಡು ಬರೀತಕ್ಕಂಥ ಸಂದರ್ಭದಾಗ ನಮ್ಮ ಆಸ್ತಿ ಇವತ್ತು ಎಷ್ಟೋ ಇರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಬಡವರ ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ನಮ್ಮ ದೇಶ ದ ರಿಚರ್ ಬಿಕಮ್ ದ ರಿಚರ್, ದ ಪೂರರ್ ಬಿಕಮ್ ಪೂರರ್. ಆಗ ಶ್ರೀಮಂತರೇ ಆಗ್ತಾರೆ, ಬಡವರೇ ಆಗಕತ್ತಾರೆ. ಆದರೆ ಯಾರಲ್ಲಿ ದುಡ್ಡು ಎಷ್ಟಿದೆ. ಆದರೆ ಬಸವಣ್ಣನವರು ಯಾವ ರೀತಿಯ ಸಮಾನತೆಯ ಸ್ವಾತಂತ್ರ್ಯ ಇದ್ದರು, ಅವರು ಅಷ್ಟು ಪ್ರಧಾನಮಂತ್ರಿಗಳಿದ್ದರೂ ಕೂಡ ಎಷ್ಟು ಮಟ್ಟಿಗೆ ಸರಳತೆಯ ಬದುಕನ್ನು ಮಾಡಿಕೊಂಡ್ರು. ಪ್ರಧಾನಮಂತ್ರಿಯಾಗಿ ಎಲ್ಲ ಶರಣರನ್ನ ಯಾವ ರೀತಿ ಹಿಂಬಿಕೊಂಡಿದ್ದರು ಏನು ವಿಚಾರ ಮಾಡಿ. ಸಾಮಾನ್ಯವಾಗಿರ್ತಕ್ಕಂಥ ಕಸ ಗುಡಿಸ್ತಕ್ಕಂಥ ಸತ್ಯಕ್ಕನ್ನು ಕಾಯಕ ಮಾಡ್ತಾ ಇದ್ರು ಕೂಡ ಅಷ್ಟು ಅವರು ಗೌರವ ಕೊಡ್ತಾ ಇದ್ರು. ಯಾರು? ಬಸವಣ್ಣನವರು. ಅಷ್ಟೇ ಹೇಗೆ ಒಬ್ಬ ಚೋರಿಗ ವಿಚಾರ ಮಾಡಿ ಪರ್ಸನಲ್ ಅಸಿಸ್ಟೆಂಟ್ PA ಇವತ್ತು ಅಪ್ಪಣ್ಣನವರು ಇರ್ತಕ್ಕಂಥ ಹಡಪದ ಅಪ್ಪಣ್ಣವರು ಕೂಡ ಒಬ್ಬ ಚೋರಿಕಾದ ವ್ಯಕ್ತಿ ಕೂಡ ಎಷ್ಟು ಮಹತ್ವ ಕೊಟ್ಟಿದ್ರು ಬಸವಣ್ಣನವರು ಅಲ್ವಾ? ಚೋರಿಕ ಇರ್ತಕ್ಕ ವ್ಯಕ್ತಿ ಮುಖ ನೋಡಬಾರ್ದು ಅಂತ ಬೆಳಗ್ಗೆ ನೋಡಿದ ತಕ್ಷಣ ಆ ಚೋರಿಕ ಹಜಾಮ್ ಇದ್ದಾನಪ್ಪ, ಅವನ ಮುಖ ನೋಡಿದ್ರೆ ಕೆಲಸ ಆಗಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಮಾಡಿಕೊಂಡಿದ್ದೆ PA ಅಂತ ಹೇಳ್ತೀವಿ. ಇವತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇವತ್ತು ಬಸವಣ್ಣನವರು ಒಬ್ಬ ಹಡಪದ ಅಪ್ಪಣ್ಣ, ಒಬ್ಬ ಚೋರಿಕ ಹಜಾಮನನ್ನು ಅವ್ರು ಏನು ಮಾಡ್ಕೊಂಡು ಪರ್ಸನಲ್ ಅಸಿಸ್ಟೆಂಟ್. ಯಾರು ಮುಖ ನೋಡ್ರ. ಆಗ ಪ್ರಪ್ರಥಮ ಬಸವಣ್ಣನವರು ಯಾವತ್ತೂ ಮುಖ ನೋಡ್ತಾರೆ ಯಾರ್ದು? ಹಡಪದಪ್ಪನ ಮುಖ ನೋಡ್ತೀರಿ. ಯಾಕೆ? ಮುಂಜಾನೆ ಎದ್ದ ತಕ್ಷಣ ಅವ್ರು ನೋಡ್ತೀರಿ, ಕರೆಸ್ತಾರೆ ಯಾರಿಗೆ? ಹಡಪದ ಅಪ್ಪನವರಿಗೆ. ಅಂದರೆ ಇವತ್ತು ವಿಚಾರ ಮಾಡಿ, ಇವತ್ತು ನಮ್ಮ ಮೌಢ್ಯತೆ ಹೇಗಿದೆ ಅಂದರೆ ಯಾಕೆ ಹೇಳ್ತಾ ಇದ್ರೆ ಅವರು ಎಷ್ಟರ ಮಟ್ಟಿಗೆ ಸಾಮಾನ್ಯ ಕಾಯಕದಲ್ಲಿರ್ತಕ್ಕ ವ್ಯಕ್ತಿಗಳಿಗೆ ಮೇಲೆತ್ತಾರೆ. ಸಮಾಜ ಯಾವುದು ತಿರಸ್ಕಾರ ಮಾಡಿದೆ, ಚೋರಿಕನಾಗಿರ್ತಕ್ಕಂಥ ಕಾಯಕನಾಗಲಿ, ಒಬ್ಬ ಸತ್ಯಕ್ಕಾಗಿರ್ತಕ್ಕಂಥ ಕಸಗುಡಿಸುವಂಥ ಕಾಯಕ ಮಾಡ್ತಕ್ಕಂಥ ಸತ್ತಕ್ಕನನ್ನಾಗಲಿ ವಿಚಾರ ಮಾಡಿ ನೀವು. ಅವ್ರನ್ನೆಲ್ಲ ಎಷ್ಟು ಮಟ್ಟಿಗೆ ಎದ್ದಿ ಅವ್ರು ಎತ್ತಿ ಹಿಡಿದಾರೆ ವಿಚಾರ ಮಾಡಿ. ಕೆಳಗೆ ಬಿದ್ದವರನ್ನ ಮೇಲೆತ್ತುವಂಥ ಕೆಲಸ ಮಾಡತಕ್ಕಂಥ ಒಬ್ಬ ಮಹಾನುಭಾವ ಹೇಳಬೇಕಾದ್ರೆ ವಿಶ್ವಗುರು ಬಸವಣ್ಣನೊಬ್ಬರೇ. ಇವತ್ತು ಯಾರು ಮಾಡಿದ್ದಾರೆ? ಅವರೊಬ್ಬರು ಇವತ್ತು ನಿಜವಾದಂಥ ಇವತ್ತು ಜಗತ್ತಿ ವಿಚಾರ ಮಾಡಬೇಕಾದ್ರೆ ಅವರ ತತ್ವಗಳು ಇವತ್ತು ಹೊರಗೆ ಯಾಕೆ ಬರ್ತಿಲ್ಲ ಅಂದರೆ ಎಲ್ಲ ವೈದಿಕ ಸಂಪ್ರದಾಯ ಎಲ್ಲ ಹಾಳಾಗ್ತಾವೆ ಅಂತ ವಿಚಾರ ಮಾಡಿಕೊಳ್ಳೋದು. ಎಷ್ಟು ಇವತ್ತು ವಿಚಾರ ಮಾಡಿ. ಆದರೆ ಬಸವ ತತ್ವ ಅಂದ ತಕ್ಷಣ ಜನರು ಮೂಗು ಮುಡ್ತಾರೆ ಕೆಲವರು.
ಎಷ್ಟೇ ಇರ್ತಕ್ಕಂಥ ಇವತ್ತು ನಾವು ಭಾರತೀಯರಾಗಿರ್ತಕ್ಕಂಥ ನಾವು ಇವತ್ತು ನಿಜವಾಗಿ ನಾವು ಭಾರತೀಯ ಸಂಸ್ಕೃತಿಗೆ ಭಾರತೀಯ ಪರಂಪರೆಗೆ ಮೌಲ್ಯ ಕೊಡ್ತೀವಿ. ಆದರೆ ವಾಸ್ತವಿಕದ ಸತ್ಯತೆಗೆ ಮಹತ್ವ ಕೊಡಬೇಕು. ಮೌಢ್ಯತೆಗೆ ಬೇಡ. ಯಾವ ಕಾಯಕವಾದರೂ ಏನೋ ಸತ್ಯಶುದ್ಧವಾಗಿರ್ಬೇಕಷ್ಟೇ. ಚೌರಿಕನಾಗಿರಲಿ, ಒಬ್ಬ ಇರ್ತಕ್ಕಂಥ ಸತ್ಯಗಳಾಗಿರ್ತಕ್ಕಂಥ ಕಸ ಗುಡಿಸ್ತಕ್ಕಂಥ ಕಾಯಕ ಮಾಡ್ತಕ್ಕಂಥಾಗಲಿ, ಯಾರೇ ಆಗಲಿ ವಿಚಾರ ಮಾಡಿ. ಅಂದರೆ ಇಲ್ಲಿ ಹೇಳುವ ವಿಷಯ ಯಾಕೆ ಬರ್ತಾ ಇದೆ ಅಂದರೆ, ನಾವು ಬಸವಣ್ಣನವರು ಎಷ್ಟು ಮಟ್ಟಿಗೆ ಕಾಯಕ ಸಿದ್ಧಾಂತಕ್ಕೆ ಮಹತ್ವ ಕೊಟ್ಟರು. ಅದಕ್ಕೆ ಹೇಳ್ತಾರೆ ಅವರು. ಮತ್ತೊಂದು ಅನೇಕ ವಚನ ಭಾಳ ಚೆನ್ನಾಗಿ ಹೇಳ್ತಾರೆ. ಏನ್ರಿ, ನಾನು ಆರಂಭ ಮಾಡುವೆನೇ ಗುರು ಪೂಜೆಗೆಂದು, ಗುರು ಪೂಜೆಗೆಂದು, ನಾನು ವ್ಯವಹಾರ ಮಾಡುವನೆಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವನೆಯ್ಯ ಜಂಗಮ ದಾಸೋಹಕ್ಕೆಂದು ಅಂತ ಹೇಳ್ತಾರೆ. ನಾನು ನೋಡಿ, ಇವತ್ತು ಯಾವ್ಯಾವ ಕಾಯಕ ಮಾಡ್ತಾರೆ ನನ್ನ ಕೃಷಿ ಕಾಯಕ. ಇವತ್ತು ಯಾಕೆ ನಾನು ಆರಂಭ ಮಾಡುವನೆಯ್ಯ ಗುರು ಪೂಜೆಗೆಂದು ಅಂತ, ಆರಂಭ ಅಂತಂದರೆ ಆ್ಯಕ್ಚುಲಿ ಕೃಷಿ ಅಂತ ಒಕ್ಕಲ್ತನ ಇರ್ತಕ್ಕಂಥ ಕಾಯಕ ಮಾಡ್ತಕ್ಕಂಥರಾಗಲಿ, ಅಥವಾ ನಾನು ವ್ಯವಹಾರ ಅಂದರೆ ವ್ಯವಹಾರ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥರಾದರೆ ಮಾಡುವನೆಯ್ಯ ಅಂದರೆ ಲಿಂಗಾರ್ಚನೆಗೆಂದು ಹೇಳ್ತಾರೆ. ನಾನು ಮತ್ತೆ ಅಂದರೆ ಪರಸೇವೆಯ ಮಾಡುವೆನೆಯ್ಯ ಜಂಗಮ ದಾಸೋಹಕ್ಕೆಂದು, ಅಂದರೆ ಸೇವೆಗೋಸ್ಕರ, ಸಮಾಜ ಸೇವೆಗೋಸ್ಕರ ಅನ್ನುವಂಥ ವಿಚಾರವನ್ನು ಇಲ್ಲಿ ಬಸವಣ್ಣನು ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯ ವಿಚಾರಗಳನ್ನ, ಚಿಂತನೆಗಳನ್ನು ಕೊಡ್ತಾ ಹೋದ ಬಸವಣ್ಣನವರು ಇವತ್ತು ಕಾಯಕಕ್ಕೆ ಎಷ್ಟು ಮಟ್ಟಿಗೆ ಮಹತ್ವ ಕೊಟ್ಟಿದ್ರು ಆಲೋಚನೆ ಮಾಡಿ. ದಾಸೋಹ ಭಾವನೆ ಅಂತಕ್ಕಂಥ ವಿಚಾರ ಕೂಡ ಅದೇ ರೀತಿ ಇದೆ. ಏನ್ರಿ, ಕಾಯಕ ಅನ್ನುವುದು ಇವತ್ತು ನೋಡಿ, ನಮ್ಮ ಎಲ್ಲ ಇಲ್ಲಿಲ್ಲ ವಿಧಾನಸೌಧದ ಮೇಲುಗಡೆ ಇರತಕ್ಕಂಥ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ ಅಂತ ಕರಿತೀರಿ, ಕರೆಕ್ಟ್ ಬರಿತೀರಿ ಅಲ್ವಾ? ಏನ್ರಿ, ದೇವ್ರ ಕೆಲಸ ಅಂತ ಬರೀತಾರೆ. ಯಾರು ಅದು ನಿಜವಾಗಿರ್ತಕ್ಕಂಥದ್ದು ನಾವು ಪ್ರಾಕ್ಟಿಕಲ್ ಬದುಕಿನಲ್ಲಿ ತರಬೇಕಾಗಿದೆ. ಅದಕ್ಕೆ ಕಾಯಕ ಅನ್ನುವಂಥ ತತ್ವ ಇವತ್ತು ಆಲೋಚನೆ ಮಾಡಬೇಕಾದ್ರೆ ನಮ್ಮ ಬಸವಾದಿ ಶರಣರು ಇವತ್ತು ಯಾಕೆ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ, ಇವತ್ತು ನೂಲಿಯ ಚಂದಯ್ಯ ಆಗಿರ್ಬೋದ್ರಿ, ನೂಲಿಯ ಚಂದಯ್ಯನವರು ಕಾಯಕ ಮಾಡ್ತಕ್ಕಂಥ ಹುಲ್ಲನ್ನು ತಂದು ತಮ್ಮ ಇರ್ತಕ್ಕಂಥ ಬುಟ್ಟಿನ ಇರ್ತಕ್ಕಂಥ ಕಾಯಕ ಮಾಡ್ತಕ್ಕಂಥ ಸಂದರ್ಭದಿಂದ ಕೂಡ ದೇವರನ್ನೇ ಪ್ರಶ್ನೆ ಹಾಕ್ತಕ್ಕಂಥರಿದ್ರು ನೂಲಿಯ ಚಂದಯ್ಯನವರು. ತಮ್ಮ ಕೊಳ್ಳಲಿರ್ತಕ್ಕಂಥ ಲಿಂಗವೇ ತಾವು ಕಾಯಕ ಮಾಡುವ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಹುಲ್ಲನ್ನು ತಂದು ತರಬೇಕಾದ್ರೆ ಆ ಲಿಂಗವಾಗಿರ್ತಕ್ಕಂಥದ್ದನ್ನು ಬಾವಿಯಲ್ಲಿ ನೀರಿನಲ್ಲಿ ಬಿದ್ದಾಗ ಅವ್ರು ತೆಗೆದಿಲ್ಲ. ಯಾಕೆ? ನಾನು ಕಾಯಕ ಮಾಡ್ತಾ ಇದ್ದೀನಿ, ನೀನೇ ಶ್ರೇಷ್ಠ, ದೇವರನ್ನೇ ಶ್ರೇಷ್ಠ ಅಂತಂದಿಲ್ಲ ಶರಣರು. ನಮ್ಮ ಕಾಯಕ ಸತ್ಯಶುದ್ಧವಾದ ಕಾಯಕವೇ ಶ್ರೇಷ್ಠ ಅಂತಕ್ಕಂಥ ಬಸವಾದಿ ಶರಣರು ಹೇಳ. ದೇವರಷ್ಟೇ ಇಲ್ಲ, ಅಲ್ಲಿ ಕಾಯಕ ತಾನು ಶ್ರೇಷ್ಠತೆ ಆಗಬೇಕಾದ್ರೆ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಈ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ. ಅದಕ್ಕೆ ಇಲ್ಲಿ ಯಾಕೆ ಇವತ್ತು ನಾವು ಎಲ್ಲವನ್ನೂ ಆಲೋಚನೆ ಇವತ್ತು ಮಾಡ್ತಾ ಹೋದಾಗ ಕಾಯಕದಲ್ಲಿ ಮತ್ತು ಅಷ್ಟೇ ಅಲ್ಲ, ಅನೇಕ ಬಸವಾದಿ ಶರಣರನ್ನು ಪರಿವರ್ತನೆ ಮಾಡಬೇಕಾದರೆ ಕೂಡ ಬಸವಣ್ಣನವರು ಆಲೋಚನೆ ಮಾಡಿ ಅಂದಿನ ಸಂದರ್ಭದ ಇವತ್ತು ಯಾರು ಮಾಡಿಲ್ರಿ. ಆವಾಗ 12ನೇ ಶತಮಾನದಲ್ಲಿ 16,000 ವೈಶ್ಯಗಾರಿಕೆ ಇರ್ತಕ್ಕಂಥರನ್ನು ಪುಣ್ಯಾಂಗರನ್ನ ಮಾಡೋದ, ಅವರನ್ನು ಶರಣರನ್ನಾಗಿ ಮಾಡಬೇಕಾದ್ರೆ ಸಾಮಾನ್ಯ ವಿಷಯ ಇದೆ. ಯಾವ ಇತಿಹಾಸದಲ್ಲಿದೆ? 16,000 ವೇಶ್ಯಗಾರಿಕೆ ಮಾಡುವ ಕಾರ್ಯ ಮಾಡ್ತಕ್ಕಂಥವರಿಗೆ ಅವರಿಗೆ ಪುಣ್ಯಾಂಗರನ್ನಾಗಿ ಶರಣೆಯರನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಶ್ರೇಷ್ಠವಾದ ಕೆಲಸ. ಅವರು ಕಾಯಕ ಮಾಡೋದು ಯಾವುದಿತ್ತು? ಸಣ್ಣ ವೇಶ್ಯಗಾರಿಕೆ ಇತ್ತು. ಆಗ ಬಸವಣ್ಣನವರು ಅವರನ್ನು ಪರಿವರ್ತನೆ ಮಾಡ್ತಕ್ಕಂಥ ವಿಚಾರ ಇವತ್ತು ಸೂಳೆ ಸಂಕವೇ ಅಂತಕ್ಕಂಥ ಮಾತು. ಆಕೆಗೆ ಅನುವ ಮಂಟಪದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟ ಜನ ನೋಡ್ತಿರಲ್ಲ, ಬಸವಣ್ಣನಿಗೆ ತಿಳಿದಿಲ್ಲ. ಆಕೆಗೆ ಯಾಕೆ ಕರ್ಕೊಂಬಂದು ಇಲ್ಲಿಗೆ? ಸೂಳೆ ಸಂಕವೇ, ಹಾಗೆ ಸೂಳೆಗಾರಿಕೆ ಮಾಡ್ತಕ್ಕಂಥ ಹೆಣ್ಣು ಮಗಳಾದರೆ ಈಗ ಯಾಕೆ ಕರ್ಕೊಂಡ್ಬಂದ್ರು ಅಂತ ಕರೆಸಿದ್ರು ಅಂತಕ್ಕ ವಿಷಯ. ಅಂದರೆ ಅವರ ಮನಸ್ಸನ್ನು, ಆಕೆ ತಾಯಿಯ ಮನಸ್ಸನ್ನು ಪರಿವರ್ತನೆ ಮಾಡಿ ಆಕೆ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಶರಣೆಯನ್ನಾಗಿ ಮಾಡಿರ್ತಕ್ಕಂಥದ್ದು ಕೂಡ ಬಸವಣ್ಣನವರೇ. 12ನೇ ಶತಮಾನ 16,000 ಇರ್ತಕ್ಕಂಥ
ವೈಶ್ಯಗಾರಿಕೆಯರನ್ನು ಅಣ್ಣಾಂಗರನ್ನು ಅವರನ್ನು ಕೂಡ ಒಳ್ಳೆ ಶರಣೀಯರನ್ನಾಗಿ ಮಾಡಿದಾರಲ್ಲ, ಇದು ಪರಿವರ್ತನೆ ಮಾಡ್ತಕ್ಕಂಥ ಬಸವಣ್ಣವರು ಅಂಥವರಿಗೆಲ್ಲ ದೊಡ್ಡ ಸ್ಥಾನಕ್ಕೆ ತಂದಿದ್ದ ಕಾಯಕದ ಇದರಲ್ಲಿ ಪರಿವರ್ತನೆ ಮಾಡ್ತಕ್ಕ ವಿಷಯವನ್ನು ಹೇಳಬೇಕಾಗಿದೆ. ಇದ್ರ ಜೊತೆಯಲ್ಲಿ ನಾವು ಐದಕ್ಕೆ ಲಕ್ಕಮ್ಮ ಅನ್ನುವಂಥ ವಿಚಾರವನ್ನು ನೋಡ್ತಕ್ಕಂಥ ಸಂದರ್ಭ ಆಗಿದೆ. ಅದಕ್ಕೆ ಇಲ್ಲಿ ಬಸವಣ್ಣನವರ ಅನೇಕ ವಚನಗಳಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಅವರು ಏನು ಹೇಳ್ತಾರೆ, ಯಾವುದೇ ಮನಸ್ಸು ಭಾವನೆಗಳು ದೊಡ್ಡದಾಗಿದ್ದಾಗ ಅವ ಕಾಯಕದಲ್ಲಿ ಘನತೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಮನೆ ನೋಡ ಬಡವರು ಇದು ಮನಸ್ಸು, ಮನೆ ನೋಡ ಬಡವರು, ಮನ ನೋಡ ಘನ, ಸೊಂಕಿನಲ್ಲಿ ಶುಚಿ. ಆಮೇಲೆ ಸರ್ವಾಂಗ ಕಲಿಗಳು ಪಸರಕವನ್ನೆಲ್ಲ ಬಂದ ತತ್ಕಾಲಕ್ಕೆ ಉಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ನಮ್ಮ ಕಾಯಕದಲ್ಲಿ ಏನಾಗಬೇಕಾಗಿದೆ, ನಮ್ಮ ಮನಸ್ಸು ಸಣ್ಣದಿರ್ಬೋದು, ಮನಸ್ಸು ದೊಡ್ಡದಿದೆ, ಆದರೆ ಮನೆ ಅನ್ನತಕ್ಕಂಥ ಸಣ್ಣದಿದೆ, ಚಿಕ್ಕದಿದೆ. ಮನೆ ಚಿಕ್ಕದಿರ್ಬೋದು, ಆದರೆ ಮನಸ್ಸು ಮಾತ್ರ ದೊಡ್ಡದು ಬೇಕಾಗಿದೆ. ಅದಕ್ಕೆ ಮನೆ ನೋಡ ಬಡವರು, ಮನ ನೋಡ ಘನವ. ವಿಚಾರ ಮಾಡಿ, ಮನೆ ಚಿಕ್ಕದಾಗಿದೆ, ಮನಸ್ಸು ದೊಡ್ಡದಾಗಿದೆ, ಇದು ಭಾಳ ದೊಡ್ಡ ಘನ. ಮನೆ ನೋಡ ಬಡವರು, ಮನೆ ಸಣ್ಣ ಚಿಕ್ಕದಿದೆ, ಆದರೆ ಮನಸ್ಸು ದೊಡ್ಡದಾಗಿದೆ. ಹಾಗೆ ಸೊಂಕಿನಲ್ಲಿ ಶುಚಿ ಸರ್ವಾಂಗ ಕಲೆಗಳು ಅಂತ ಪಸರಕ್ಕವನ್ನಲ್ಲ, ಬಂದ ತತ್ಕಾಲಕ್ಕೆ ನಾವು ಬಂದಿದ್ದೀವಿ. ತತ್ಕಾಲ ಅಂತೆಲ್ಲ ಬರ್ತದಲ್ರಿ, ಇವತ್ತೆಲ್ಲ ರೈಲ್ವೆ ಸ್ಟೇಷನ್ದಾಗ ತತ್ಕಾಲ ತೆಗೆದು ಟಿಕೆಟ್ ಕೊಡ್ರಿ ಅಂತಾರಲ್ಲ, ಎಮರ್ಜೆನ್ಸಿ ಹೇಗಿನ ಅರ್ಜೆಂಟ್ ಆಗಿರುತ್ತೆ ನೋಡ್ರಿ. ತತ್ಕಾಲ ಅಂತ ಪದಗಳು ಹೆಂಗೆ ಬರ್ಸ್ಯಾರ ಬಸವಣ್ಣವರು, ಆ ಸಂದರ್ಭದಲ್ಲಿ ಎಂತೆಂಥ ಪದಗಳು ಬರ್ಸ್ಯಾರ ಅವರು. ಈ ಸಂದರ್ಭದಲ್ಲಿ ಪದಗಳು ನೋಡಿ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಒಂದು ಟಿಕೆಟ್ ಕೊಡ್ರಿ ತತ್ಕಾಲ ಅಂತ ಹೇಳ್ತೇವೆ ನಾವು. ಅದೇ ಪದ ಯಾರು ಬಸವಣ್ಣನವರು 12ನೇ ಶತಮಾನದಲ್ಲಿ ತಮ್ಮ ವಚನದಲ್ಲಿ ತತ್ಕಾಲ ಅಂತಕ್ಕಂಥ ಎಮರ್ಜೆನ್ಸಿ ಅರ್ಜೆಂಟ್ ಆಗಿರ್ತಕ್ಕಂಥ ಪದವನ್ನು ಹೆಂಗೆ ಬಳಸಿದ್ದಾರೆ. ಸಮಯ ಆಯ್ತಾನೆ ಸರ್? ಆಯಿತು, ಓಕೆ, ಸಮಯ ಆಗಿದೆ. ಆದರೂ ಕೂಡ ನಮಗೆ ಅವಕಾಶ ಕೊಟ್ಟಿದ್ರಿ. ಆದರೆ ಶರಣರ ಇವತ್ತು ಕಾಯಕ ದಾಸೋಹ ಸಿದ್ಧಾಂತ ಅನೇಕ ಉದಾಹರಣೆಗಳು ಭಾಳಷ್ಟಿದೆ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಕಾಯಕ ಮತ್ತು ದಾಸೋಹ ಸಿದ್ಧಾಂತ ಭಾಳ ದೊಡ್ಡದಾದ ಸಿದ್ಧಾಂತವಾಗಿದೆ. ಆದರೆ ಕಾಯಕ ದಾಸೋಹ ಈ ಎರಡೂ ಆದರ್ಶವಾಗಿರ್ತಕ್ಕಂಥ ತತ್ವ ನಮ್ಮ ಬಸವಾದೀಶರಲ್ಲಿದೆ. ಅದಕ್ಕೆ ಎಲ್ಲಿ ಇವತ್ತು ಯಾಕೆ ಹೇಳ್ತೀವಿ, ದುಡಿಮೆ ಅಂತಕ್ಕಂಥದ್ದೇ ವರ್ಕ್ ಈಸ್ ವರ್ಷಿಪ್ ಅಂತ ಕರಿತಾ ಇದ್ವಿ. ಅದಕ್ಕೆ ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ. ಅದಕ್ಕೆ ಈ ಶರಣರ ಹೇಳುವಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಬದುಕನ್ನು ಮಾಡಿರ್ತಕ್ಕಂಥ ಶರಣರ ಚಿಂತನೆಗಳನ್ನು ನಾವು ಮೆಲುಕು ಹಾಕಬೇಕಾಗಿದೆ. ಅದಕ್ಕೆ ಇಲ್ಲಿ ಅನೇಕ ಇನ್ನೂ ಸ್ವಲ್ಪ ಒಂದು 5-10 ನಿಮಿಷದಾಗ ಮುಗಿಸ್ತೀನಿ ರೀ ಸರ್, 5 ನಿಮಿಷದಾಗ ಟೈಮ್ ಇದೆ. ಅದಕ್ಕೆ ಇಲ್ಲಿ ಏನಂದರೆ, ನಮ್ಮ ಕಾಯಕದಲ್ಲಿ ಏನಾಗಬೇಕು, ಭಾವಶುದ್ಧವಾಗಿ ಶರಣರ ತಿಪ್ಪಿಯ ತಪ್ಪಲನ್ನು ಕೂಡ ಅಕ್ಕಿಯ ತಂದು ನಾವು ನಿಶ್ಚಯಿಸಿ ಮಾಡಿ, ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ಬೇಗ ಹೋಗು ಮಾರಯ್ಯ, ದುಡಿಮೆ ದೇವರು ಅಂತ ಹೇಳ್ತಾರೆ. ಅನ್ನುವ ಮಂಟಪದಲ್ಲಿ ನಡೀತಕ್ಕಂಥ ಚಿಂತನೆಯಲ್ಲಿ ಎದ್ದಿ ಏನ್ರಿ, ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರನೇತ, ನನ್ನ ನಡೆ ಸಮಯ ಆಗಿದೆ, ಇನ್ನು ಕಾಯಕಕ್ಕೆ ಸಿದ್ಧನಾಗುವಂಥ ತನ್ನ ಗಂಡನನ್ನು ಎಚ್ಚರಿಕೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಯಾರು ಅಂದರೆ ಐದಕ್ಕಿ ಲಕ್ಕಮ್ಮನವರು ಐದಕ್ಕಿ ಮಾರಯ್ಯನವರಿಗೆ ಒಂದು ಚೇತನ ಕೊಡ್ತಾರೆ. ಎಲ್ಲಿ ಅನುವು ಮಂಟಪದಲ್ಲಿ ನಡೀತಕ್ಕಂಥ ಚಿಂತನೆಯಲ್ಲಿ ಕೂತ್ಕೊಂಡ್ರ ಸಮಯಕ್ಕೆ ಅಂದರೆ ಇಲ್ಲಿ ಯಾಕೆ ಕೊಡ್ತಿದ್ರೆ ಕಾಯಕಕ್ಕೆ ಅಷ್ಟು ಮಹತ್ವ ಕೊಡ್ತಾಯಿದ್ರು. ಇನ್ನೇ ಎಷ್ಟು ಕೇಳಬೇಕಿಂತ ಅಲ್ಲಿ ನಡಿ ಕಾಯಕಕ್ಕೆ ರೆಡಿ ಆಗಬೇಕಾಗಿದೆ ಅಂತ ತನ್ನ ಗಂಡನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾಳೆ. ಯಾರು? ಐದಕ್ಕಿ ಲಕ್ಕಮ್ಮ. ಅಂದರೆ ಇಲ್ಲಿ ನಡೆ ಅಂತ, ಅದಕ್ಕೆ ದುಡಿಮೆ ಅಂತಕ್ಕಂಥದಕ್ಕೆ ಮಹತ್ವ ಕೊಟ್ಟರು. ಅದಕ್ಕೆ ಇವತ್ತು ನಮ್ಮ ದೇಹದ ನಾವು ಬೆವರು ಸುರಿಸಿ ಏನು ಪರಿಶ್ರಮದಿಂದ ದುಡಿತಕ್ಕಂಥ ಕೆಲಸ ಬೇಕು. ಅದಕ್ಕೆ ಸತ್ಯಶುದ್ಧವಾಗಿರ್ತಕ್ಕಂಥ ಕಾಯಕ ಆಗಬೇಕು ಅಂತಕ್ಕಂಥದ್ದಲ್ಲಿ ಅದಕ್ಕೆ ನಮ್ಮ ಕಾಯಕ ಏನಾಕು ದೇವರಿಗೆ ಒಲಿಮೆ ಆಗಬೇಕಾದ್ರೆ ನಾವು ಬೆವರು ಸುರಿಸಿ ಕಾಯಕವನ್ನು ಮಾಡಬೇಕು. ಅದು ನಮ್ಮಷ್ಟಕ್ಕೆ ಸ್ವಾರ್ಥತೆಗೆ ಇಲ್ಲ, ಅದು ನಿಸ್ವಾರ್ಥ ಸಮಾಜಕ್ಕಾಗಿ ಜಂಗಮ ದಾಸೋಹ ಅಂದ ತಕ್ಷಣ ನಾವು ಸಮಾಜಕ್ಕೆ ಕೊಡಬೇಕಾದ ಕೊಡುಗೆ ಅದು ಕೂಡ ನಮ್ಮ ಕೇವಲ ಬೇರೆ ಬೇರೆ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಕೂಡ ಬಸವಣ್ಣರು ದಾಸೋಹ ತತ್ವಕ್ಕೆ ಭಾಳ ಮಹತ್ವ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ದಾಸೋಹ ತತ್ವಕ್ಕೆ ಯಾಕೆ ಮಹತ್ವ ಅಂದರೆ ದಾಸೋಹ ಭಾವನೆ ಅಂತಕ್ಕಂಥದ್ದು ಭಾಳ ಇದೆ. ಇಲ್ಲಿ ಏನಿದೆ, ಇಲ್ಲಿ ಶಿವೋಮ ಭಾವಕ್ಕಿಂತ ದಾಸೋಹ ಭಾವಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ.
ಅದಕ್ಕೆ ಇಲ್ಲಿ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಅಂತಕ್ಕಂಥ ವಿಚಾರ. ಅದಕ್ಕೆ ಅಕ್ಕಮಾದಿ ತಾಯಿಯವರು ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ಒಂದು ಅನೇಕ ತನು ಕರಗದವರಲ್ಲಿ ಮಜ್ಜನಿವೆ ನೊಲ್ಲೆಯೇ ನೀನು ಅಂತಕ್ಕಂಥ ವಿಚಾರ ಹೇಳ್ತಾರಲ್ಲ. ತನು ಕರಗದವರಲ್ಲಿ ಮಜ್ಜನವ ನೊಲ್ಲೆಯೇ ನೀನು. ತನು ಅಂದರೆ ಈ ಶರೀರವನ್ನು ನಾವು ಏನು ಮಾಡಬೇಕಾಗಿದೆ? ಪರಿಶ್ರಮದಿಂದ ದುಡಿಬೇಕಾಗಿದೆ. ದುಡಿದು ಕಾಯಕ ಮಾಡಬೇಕು ಅಂತ ಕೂಡ ತಮ್ಮ ವಚನಗಳು ಹೇಳ್ತಾರೆ. ತನು ಕರಗದವರಲ್ಲಿ ಮಜ್ಜನಿವೆ ನೊಲ್ಲೆಯೇ ನೀನು ಅಂತ ಅಕ್ಕನೂ ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂದರೆ ಇಷ್ಟು ರೀತಿಯ ಈ ಒಂದು ಯಾಕೆ ಅನೇಕ ವಿಚಾರಗಳಲ್ಲಿ ಕೂಡ ಇವತ್ತು ಆಶ್ರಮದ ಇವತ್ತು ಇಲ್ಲಿ ಅರವಿಂದರ ಆಶ್ರಮದಲ್ಲಿ ಮಾತಾಜಿಯವರು ಕೂಡ ಅದೇ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಕಾಯಕದ ಬಗ್ಗೆ. ಟು ವರ್ಕ್ ಫಾರ್ ದ ಡಿವೈನ್ ಈಸ್ ಟು ಪ್ರೇ ವಿತ್ ದ ಬಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏನಂದರೆ ಟು ವರ್ಕ್ ಫಾರ್ ದ ಡಿವೈನ್, ದೇವರಿಗಾಗಿ ನಾವು ಕೆಲಸ ಡಿವೈನ್ ಅಂತ ಈಸ್ ಟು ಪ್ರೇ ವಿತ್ ದ ಬಾಡಿ. ಈ ಶರೀರಕ್ಕೋಸ್ಕರ ದೇವರಿಗೋಸ್ಕರ ನಾವು ಕಾಯಕವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಅರವಿಂದದ ಆಶ್ರಮದ ಮಾತೇ ಕೂಡ ಹೇಳ್ತಕ್ಕಂಥದ್ದೇ. ಹಾಗೆ ಕಾಯಕವೇ ಕೈಲಾಸ ಅಂತಕ್ಕಂಥ. ಅದಕ್ಕೆ ಇನ್ನೂ ಅನೇಕ ಸಾಮಾನ್ಯವಾಗಿ ಹೇಳ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೇನೋ ಅಲ್ಲ, ಸಾಮಾನ್ಯವಾಗಿ ನಮ್ಮ ಬಿಡಿ ಭಾಷೆಯಲ್ಲಿ ಜನಪದ ಭಾಷೆಯಲ್ಲಿ ಹೇಳ್ತೀವಿ. ಆದರೆ ಸತ್ಯಸಿದ್ಧವಾದ ಕಾಯಕ ಮಾಡಲೇಬೇಕು. ಅದು ಇಲ್ಲಿ ಯಾರಿಗೆ ಶರಣರಿ ಆಗಲಿ ಅಥವಾ ಗುರು ಆಗಲಿ ಅಥವಾ ಜಂಗಮನಾಗಲಿ ಯಾರೂ ಕೂಡ ಕಾಯಕವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಸತ್ಯಸಿದ್ಧವಾದ ಕಾಯಕವಾಗಬೇಕು. ಬಸವಾದಿ ಶರಣರ ಪಥದಲ್ಲಿ ನಡಿಬೇಕಂಥದ್ದು ಕೂಡ ಅದಕ್ಕೆ ಏನಾಗಿದೆ. ಅದಕ್ಕೆ ಇನ್ನೂ ಒಂದು ಶರಣೆ ಒಳ್ಳೆಯ ಇವತ್ತು ಕಾಳವೆ ಉರ್ಲಿಂಗಬುದ್ಧಿರ ಅವರ ಪತ್ನಿಯಾಗಿದ್ದ ಶರಣೆ ಕಾಳವೆ ಹೇಳ್ತಾರೆ, ಕೃತ್ಯ ಕಾಯಕದಲ್ಲಿ ನಮ್ಮ ಕಾಯಕದಲ್ಲಿ ಏನಾಗಬೇಕು? ಕೃತ್ಯ ಕಾಯಕವಿಲ್ಲದವರು ಕೂಡ ಭಕ್ತರಲ್ಲ. ನಾವು ಯಾರು ಸತ್ಯವಾಗಿ ಕಾಯಕ ಮಾಡಲ್ಲ ಅವ್ರು ಭಕ್ತರಾಗಲ್ಲ. ಸತ್ಯ ಶುದ್ಧವಿಲ್ಲದು ಕಾಯಕವಲ್ಲ. ಆಸೆ ಎಂಬುದು ಏನು? ಭವದ ಬೀಜ. ನಿರಾಸೆ ಎಂಬುದು ನಿತ್ಯ ಮುಕ್ತಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆಸೆ ಎಂಬುದು ಏನಿದೆ ಅದು ಭವದ ಬೀಜವಾಗಿದೆ. ನಿರಾಸೆ ಎನ್ನುವಂಥ ವಿಚಾರವನ್ನು ನಿತ್ಯವಾಗಿ ಸತ್ಯವಾಗಿರ್ತಕ್ಕಂಥ ಮುಕ್ತಿಯ ಮಾರ್ಗ ಅನ್ನುವುದು ಕೂಡ ಯಾವುದಿದೆ ಅದು ಸತ್ಯವಾಗಿರ್ತಕ್ಕಂಥ ಕಾಯಕವಾಗಿದೆ. ಆ ಕಾಯಕವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಬಸವಾದಿ ಶರಣರು ಚಿಂತನೆಗಳಲ್ಲಿ ಕಾಯಕ ಮತ್ತು ದಾಸೋಹ ಸಿದ್ಧಾಂತ ಹೇಳ್ತೇವೆ. ದಾಸೋಹಂ ಭಾವನೆ ನಮ್ಮೆಲ್ಲರದೇ ಬರಬೇಕು. ಖಾಲಿ ಅಹಂ ಅನ್ನೋದಕ್ಕಿಂತ ಅಲ್ಲಿ ಅಹಂಕಾರ ಬರ್ತಾ ಇದೆ. ಆದರೆ ದಾಸೋಹಂ ಭಾವನೆ ಬಂದಾಗ ಅಲ್ಲಿ ಯಾವುದೇ ರೀತಿಯ ಅಹಂಭಾವನೆ ಇಲ್ಲ. ಯಾರು ದಾಸೋಹ ಮಾಡ್ತಾ ಇದ್ರಿ ಅಲ್ಲಿ ಅಹಂ ಇಲ್ಲ. ಯಾರು ದೇವರ ಪೂಜೆ ಮಾಡ್ತೀನಿ ಅಂದ ತಕ್ಷಣ ಏನಾಗ್ತಾ ಇದೆ? ಸೋಹಂ ಎಂದೆಡೆ ದಾಸೋಹಂ ಎಂದೆನಿಸೆಯ ಅಂತಕ್ಕಂಥ ಬಸವಣ್ಣ ಹೇಳ್ತಾರೆ. ಜನ್ಮ ಜನ್ಮಕ್ಕೆ ನೋಡಿ, ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನದೆ ಏನ್ರಿ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳ್ತಾರೆ. ಲಿಂಗ ಜಿಂಗಮ ಪ್ರಸಾದವನ್ನು ತೋರಿ ನನಗೆ ಬದುಕಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಎಲ್ಲಿ ಕೇವಲ ಪೂಜೆ ಮಾಡುವಂಥಕ್ಕಿಂತಲೂ ಕೂಡ ದಾಸೋಹಂ ಭಾವನೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಸೋಹಂ ಎಂಬುದು ಅಂತರಂಗದ ಮದ. ಸೋಹಂ ಎನ್ನುವುದು ಅಂತರಂಗದ ಮೋಹವಾಗಿದೆ. ಆಮೇಲೆ ಶಿವಹಂ ಅಂತಕ್ಕಂಥದ್ದು ಬಾಹ್ಯವಾಗಿರ್ತಕ್ಕಂಥ ಬಹಿರಂಗದ ಒಂದು ಮದ, ಅಹಂಕಾರ ಇದೆ. ತಿಳ್ಕೊತಾರೆ? ಸೋಹಂ ಅನ್ನುವುದು ಇದು ಅಂತರಂಗದ ಮದ, ಅಹಂಕಾರ. ಆದರೆ ಮತ್ತು ಶಿವಹಂ ಅಂತಕ್ಕಂಥದ್ದು ಇದು ಏನಾಗುತ್ತೆ? ಬಹಿರಂಗದ ಮದವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಈ ಎರಡನ್ನು ದ್ವಂದ್ವವನ್ನು ಎಳೆದು ದಾಸೋಹಂ ಎಂದೆನಿಸಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶಿವಯೋಗಿ ಸಿದ್ದರಾಮೇಶ್ವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ದಾಸೋಹಂ ಭಾವನೆ ಇವತ್ತು ನೀವು ನಮ್ಮ ಸುನಿಲ್ ಅಲ್ರಿ ಸುನಿಲ್ ಸರ್ ಸುನಿಲ್ ಉಂಡೇಕರು ನಿಜವಾಗಿ ಅವರ ಒಂದು ತಂದೆಯವರ ಸಂಕಲ್ಪ ಪೂಜ್ಯರ ಅವರ ಒಂದು ಲಿಂಗೈಕ್ಯ ದಿನಾಚರಣೆ ಪ್ರಯುಕ್ತವಾಗಿ ದಾಸೋಹಂ ಭಾವನೆಯನ್ನು ಪ್ರಸಾದವನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದಿದೆ. ಅವರಿಗೆ ಉತ್ತಮ ಚಪ್ಪಾಳೆ ಮುಖಾಂತರ ಅಭಿನಯಿಸ್ತಕ್ಕಂಥ ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಚೆನ್ನಬಸವ ಪಟ್ಟದೇವರು ಕೂಡ ಒಬ್ಬ ಕಾಯಕ ಪರಿಣಾಮಿ ತ್ರಿವಿಧ ದಾಸೋಹಿಗಳಾಗಿದ್ದಾರೆ. ಗುರುಲಿಂಗ ಜಂಗಮ ತನು ಮನ
ಧನ ಇವು ಗುರುಲಿಂಗ ಜಂಗಮಕ್ಕೆ ಸಲ್ಲಿಸಬೇಕಾದದ್ದು ತ್ರಿವಿಧ ದಾಸೋಹವಾಗಿರುತ್ತೆ. ಅದನ್ನು ಕೂಡ ಇವತ್ತು ಈ ಕರ್ನಾಟಕದಲ್ಲಿ ಹೇಳಬೇಕಾದ್ರೆ 14ನೇ ಶತಮಾನದಿಂದ ಹಿಡ್ಕೊಂಡು ತೊಂಡ ಸಿದ್ಧಲಿಂಗೇಶ್ವರ ಹಿಡ್ಕೊಂಡು ಕೂಡ ಇವತ್ತು ಅನೇಕ ಮಠಗಳು ಕೂಡ ದಾಸೋಹವನ್ನು ಮಾಡ್ತಕ್ಕಂಥ ಕೃತಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದಾಸೋಹ ಅಂದಾಗ ಇವತ್ತು ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕೂಡ ತ್ರಿವಿಧ ದಾಸೋಹಗಳಾಗಿದ್ದಾರೆ. ಯಾಕೆ? ಅಕ್ಷರ ದಾಸೋಹ ಮಾಡ್ತಾರೆ, ಆಮೇಲೆ ಇರ್ತಕ್ಕಂಥ ಅಲ್ಲಿ ಅಕ್ಷರ ದಾಸೋಹ, ಪ್ರಸಾದ ದಾಸೋಹ ಮತ್ತು ಇರ್ಲಿಕ್ಕೆ ಉಚಿತವಾಗಿರ್ತಕ್ಕ ದಾಸೋಹವನ್ನು ಮಾಡ್ತಾರೆ, ಆಶ್ರಯ ಕೊಡ್ತಾರೆ. ಇವೆಲ್ಲವೂ ತ್ರಿವಿಧ ದಾಸೋಹಗಳಾಗ್ತವೆ. ಅದಕ್ಕೆ ತನು ಮನ ಧನವು ಗುರುಲಿಂಗ ಜಂಗಮಕ್ಕೆ ಸಲ್ಲಿಸಬೇಕಾಗಿದೆ. ಅದು ದಾಸೋಹ ತ್ರಿವಿಧ ದಾಸೋಹ ಆಗುತ್ತೆ. ಈ ತ್ರಿವಿಧ ದಾಸೋಹವನ್ನು ನಿಜವಾಗಿ ನನಗೆ ಇಲ್ಲಿ ಒಂದು ಒಳ್ಳೆಯ ಚಿಕ್ಕವನಿಗೆ ಒಂದು ಅವಕಾಶ ಕೊಟ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿರಲ್ಲ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿ. ದಾಸೋಹ ವಿಷಯದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದೀರಿ. ಎಷ್ಟು ಹೇಳಿದ್ರು ಕೂಡ ಭಾಳ ಕಡಿಮೆ ಅದ ನಮ್ಮ ಬಸವತತ್ವದ. ನೀವು ಹೇಳ್ತೀನಿ ದಾಸೋಹ ವಿಷಯದಲ್ಲಿ, ಆದರೆ ಈಗ ಟೈಮ್ ಇಲ್ಲ, ನಾ ಏನು ಹೇಳಲ್ಲ. ಯಾಕಂದ್ರೆ ಟೈಮ್ ಭಾಳ ತೊಗೊಂಡಾರ, ಹಾಗೂ ಭಾಳ ಚೆನ್ನಾಗಿ ಹೇಳ್ಯಾರ ಅವರು. ಅದಕ್ಕೆ ಅವರಿಗೆ ನಮ್ಮ ಸಮಾಜ ಪರವಾಗಿ, ಅಕ್ಕನ ಮನೆಗಳ ಪರವಾಗಿ ಹಾಗೂ ಯೂತ್ರ ಪರವಾಗಿ ಏನದ ಅವ್ರು ಬಂದು ಸಮಯ ತಗೊಂಡು ಏನಾರ ನಮ್ಮ ಆಹ್ವಾನ ಮೇರೆಗೆ ಬಂದು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಭಾಳ ಸಮಾಜಪೂರ್ವಕ ಧನ್ಯವಾದ. ಈಗ ಇವತ್ತಿನ ಕಾರ್ಯಕ್ರಮ